ಮರಿಗಳು ಸಣ್ಣ ಇರ್ತಾವಲ್ಲ ಅವಾಗ್ನು ಗೆಸ್ ಮಾಡ್ಬೋದು ನಾವು ಮುಂದೆ ಹೋಗಿ ಯಾವ್ದು ಬಾಸ್ ಆಗ್ತದೆ ಹಂಗ ಬಾಲ ನಮಗೆ ಯಾವ ರೋಗಗಳಿಗೆ ನಾವು ಟ್ರೀಟ್ ಮಾಡಕ್ ಆಗೋದಿಲ್ಲ ಅದು ಜೆನೆಟಿಕ್ ರೋಗ ಅಂತ ಹೇಳ್ತೀವಿ. ಬಟ್ ನಮ್ಮ ಶರೀರದಲ್ಲಿ ನಾನ್ ಜೆನೆಟಿಕ್ ಏನಿದೆ? ನನ್ನಲ್ಲೂ ಡಯಾಬಿಟಿಸ್ ಇದೆ, ನಿಮ್ಮಲ್ಲೂ ಡಯಾಬಿಟಿಸ್ ಇದೆ, ಆಯ್ತಾ? ನಾನು ಇದಕ್ಕೆ ಸ್ಟ್ರೆಸ್ ಕೊಡ್ತೀನಿ, ಕೆಟ್ಟ ಆಹಾರ ಕೊಡ್ತೀನಿ, ಅದು ಎಕ್ಸ್ಪ್ರೆಸ್ ಆಗ್ತದೆ. ನೀವು ಕೊಡೋದಿಲ್ಲ, ಆಯ್ತಾ? ನೀವು ಸ್ಟ್ರೆಸ್ ಕೊಡೋದಿಲ್ಲ, ಒಳ್ಳೆ ಆಹಾರ ಊಟ ಮಾಡ್ತೀರಿ, ನಿಮ್ಮಲ್ಲಿ ಅದು ಎಕ್ಸ್ಪ್ರೆಸ್ ಆಗಲ್ಲ. ಸೊ ಎಲ್ಲಿ ಜೆನೆಟಿಕ್ಸ್ ಪ್ರಶ್ನೆ ಎಲ್ಲಿ ಬಂತಿಲ್ಲಿ? 8 ತಾಸು ಮಲ್ಕೊಂಡಿದ್ದಾರೆ ಅವರು, ಆದರೂ ಅವರಿಗೆ ರೆಸ್ಟ್ ಅನ್ನಿಸ್ತಾ ಇಲ್ಲ ಅಂತಂದ್ರೆ ಡೀಪ್ ಸ್ಲೀಪ್ ಆಗಿಲ್ಲ ಅವ್ರದ್ದು ಅಂತ. ನಿದ್ದೆ ಬಾರದೇ ಇರೋದಕ್ಕೆ ಕಾರಣ ಫಿಸಿಕಲಿ ಆ್ಯಕ್ಟಿವ್ ಇಲ್ಲದೆ ಇರೋದು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಫಿಸಿಕಲಿ ಆ್ಯಕ್ಟಿವ್ ಇದ್ದರೆ ರಾತ್ರಿ ಗ್ಯಾರಂಟಿ ನಿದ್ದೆ ಬರ್ತದೆ. ಬಟ್ GMO ಫ್ಯಾಕ್ಟ್ರಿಯಿಂದ ಬರೋದ್ರಿಂದ ಬರ್ತಾ ಬರ್ತಾ ಎಲ್ಲೋ ದೂರದವರು ರೈತರಿಗೆ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸುತ್ತಮುತ್ತ ಇರೋ ಊರಲ್ಲೆಲ್ಲ ಬರ್ಡ್ ಫ್ಲೂ ಬಂದಂಗೆ ಬಂತು ಏನೋ ಒಂದು 6-8 ತಿಂಗಳ ಹಿಂದೆ. ಫುಲ್ ಕೋಳಿ ಎಲ್ಲ ವೈಪೌಟ್ ಆಯಿತು. ಎಲ್ಲ ಕೋಳಿ ಇದೇ ಟೈಮಿಗೆಲ್ಲ ನಾವು ಯಾರ ಕಡೆ ತಂದಿದ್ವಲ್ಲ ಅವ್ರ ಮನೆಯಲ್ಲಿ ಇದ್ದದ್ದೆಲ್ಲ ಹೋಯ್ತು. ಬಟ್ ಇಲ್ಲಿ ಕಾರಣ ಏನು? ಅವರು ರೇಷನ್ ಅಕ್ಕಿ ಹಾಕ್ತಾರೆ ಅದಕ್ಕೆ. ಊರಲ್ಲೆಲ್ಲ ಕೋಳಿ ಅಂದರೆ ರೇಷನ್ ಅಕ್ಕಿ ಪ್ಲಸ್ ತಿಪ್ಪೆ, ನಾಲಿ ನೀರು, ಆಕ್ಸಿಡೆಂಟ್, ನಾಯಿ, ಬೆಕ್ಕು, ಇದೆಲ್ಲ ತುಂಬ ರಿಸ್ಕ್ ಇದೆ ಅಲ್ಲಿ. ಇಲ್ಲಿ ನಾವು ನವಣೆ ಅದು ಇದು ಕೊಡ್ತೀವಲ್ಲ, ಇನ್ನೂ ತನಕ ಯಾವುದಕ್ಕೂ ಒಂದು ರೋಗ ಏನು ಇಲ್ಲ. ಆಹಾರ ಅಷ್ಟು ಬೇಕಾಗಿಲ್ಲ ಶರೀರಕ್ಕೆ, ಆಹಾರ ಬಹಳ ಕಮ್ಮಿ ಬೇಕು. ಲೋನ್ ಇಲ್ಲ, ರೋಗಗಳಿಲ್ಲ, EMI ಇಲ್ಲ, ಎಲ್ಲೋ ಹೋಗ್ಬೇಕು ಬರ್ಬೇಕಂತಿಲ್ಲ, ಆಯ್ತಾ? ಸೊ ನಿದ್ದೆ ಆಗಿದೆ, ಆದ್ರೆ ಸುಸ್ತು ಅನಿಸ್ತಾ ಇದೆ. 8 ತಾಸು ನಿದ್ದೆ ಆದ್ರೂ ಕೂಡ ಸುಸ್ತು ಅಥವಾ ಎಚ್ಚರಿಕೆ ಆಗಂಗಿಲ್ಲ. ನೋಡಿ, ನಿದ್ದೆ ಅಂದ್ರೆ ಏನು? ಸ್ಲೀಪ್ ಅಂಡ್ ಥಿಂಕಿಂಗ್ ಇದು ಅಪೋಸಿಟ್. ಯೋಚನೆ ಮತ್ತು ನಿದ್ದೆ ಇವೆರಡು ಅಪೋಸಿಟ್. ನಿದ್ದೆ ಮಾಡಬೇಕಾದ್ರೆ ಯೋಚನೆ ಮಾಡೋಕ್ಕಾಗಲ್ಲ, ಯೋಚನೆ ಮಾಡಬೇಕಾದ್ರೆ ನಿದ್ದೆ ಮಾಡೋಕ್ಕಾಗಲ್ಲ, ಆಯ್ತಾ? ಎರಡನೇದು, 8 ತಾಸು ಮಲ್ಕೊಂಡಿದ್ದಾರೆ ಅವರು, ಆದರೂ ಅವರಿಗೆ ರೆಸ್ಟ್ ಅನ್ನಿಸ್ತಾ ಇಲ್ಲ ಅಂತಂದ್ರೆ ಡೀಪ್ ಸ್ಲೀಪ್ ಆಗಿಲ್ಲ ಅವ್ರದ್ದು ಅಂತ. ನನಗೆ ನಿದ್ದೆ ಒಳಗೆ ಸ್ಟೇಜಸ್ ಇರ್ತಾವೆ, 1, 2, 3, 4. ಸುಮ್ಮನೆ ಮಲ್ಕೊಂಡು ನಾವು ಎದ್ದಿದ್ದೀವಿ ಅಂದ್ರೆ 1 or 2nd ಸ್ಟೇಜ್ನಾಗ ಅಷ್ಟೇ ಹೋಗಿದ್ದೀವಿ ಅಂತ ನನಗೆ. ಅಂದ್ರೆ ಯೋಚನೆ ಸ್ವಲ್ಪ ಏನೋ ಚಿಂತೆ ನಡೀತಾ ಇದೆ ತಲೆಯಲ್ಲಿ, ಆಯ್ತಾ? ಅದು ಏನೇ ಇರ್ಬೋದು, ನೌಕರಿ, ದುಡ್ಡು, ಫೈನಾನ್ಸು, EMI, ಏನೇ ಚಿಂತೆ ಇರ್ಬೋದು, ಆಯ್ತಾ? ಇಲ್ಲ ನೋವಿರ್ಬೋದು, ಏನಾದರೂ ಶರೀರದಲ್ಲಿ ಕೆಲವೊಂದು ನೋವಿದೆ, ಕ್ಯಾನ್ಸರ್ ಆಗಿದೆ, ಟ್ರೀಟ್ಮೆಂಟ್ ನಡೀತಾ ಇದೆ, ಮೊಣಕಾಲು ನೋವಿದೆ, ಇಂಥ ನೋವಿದ್ದಾಗ ಡೀಪ್ ಸ್ಲೀಪ್ ಬರೋದಿಲ್ಲ. ಎರಡನೇದು ಚಿಂತೆ ಇದ್ದಾಗ. ठीक है, ನಿದ್ದೆ ಬಾರದೇ ಇರೋದಕ್ಕೆ ಕಾರಣ ಫಿಸಿಕಲಿ ಆಕ್ಟಿವ್ ಇಲ್ಲದೆ ಇರೋದು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಫಿಸಿಕಲಿ ಆಕ್ಟಿವ್ ಇದ್ರೆ ರಾತ್ರಿ ಗ್ಯಾರಂಟಿ ನಿದ್ದೆ ಬರ್ತದೆ, ಆಯ್ತಾ? ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಕೂತ್ಕೊಂಡಿದೀವಿ ಆಫೀಸ್ನಾಗ, ಚೇರ್ನ ಕೂತ್ಕೊಂಡು ಕೆಲಸ ಮಾಡತ್ತೀವಿ, ಅದು ಬಿಟ್ಟು ನಮಗೆ ಬೇರೆ ಏನು ಆಕ್ಟಿವಿಟೀಸೇ ಇಲ್ಲ ಅಂತಂದ್ರೆ ನಿದ್ದೆ ಈಸಿಯಾಗಿ ಬರಂಗಿಲ್ಲ. ಅದ್ರ ಮೇಲೆ ಅವ್ರು ಆ ರಿದಮನ್ನ ಕೆಡಿಸ್ಕೊಂಡ್ಬಿಟ್ರು. ಫೋನ್ ಹಿಡ್ಕೊಂಡು ಮತ್ತೆ ಮನೆಗೆ ಹೋಗಿ ರಾತ್ರಿ 10 ಗಂಟೆಗೆ 11 ಗಂಟೆಗೆಲ್ಲ ಫೋನ್ ಹಿಡ್ಕೊಂಡು ಕೂತರು, ಅದ್ರೊಳಗೆ ಹೋಗ್ಬಿಟ್ರು. ಹಿಂಗೆ ಮಾಡಿ ಬಹಳ ಜನ ನಿದ್ದೆ ಕೆಡಿಸ್ಕೊಳ್ತಾರೆ. ಇನ್ನೊಂದು ಪ್ರಾಬ್ಲಮ್, ರಾತ್ರಿ ಲೇಟಾಗಿ ಊಟ ಮಾಡೋದು, ಆಯ್ತಾ? ರಾತ್ರಿ 9-10 ಗಂಟೆಗೆಲ್ಲ ನಮ್ದು ಡೈಜೆಸ್ಟಿವ್ ಸಿಸ್ಟಮ್ ಸ್ಲೋ ಡೌನ್ ಆಗ್ತದೆ, ಸ್ಟಾಪ್ ಆಗ್ತದೆ ಅಂತಾನು ಹೇಳ್ಬೋದು. ಸೊ ಸಾಯಂಕಾಲ 6-7 ಗಂಟೆಗೆಲ್ಲ ಊಟ ಮಾಡಿದ್ರೆ ರಾತ್ರಿ 9-10 ತನಕ ಊಟ ಜೀರ್ಣ ಆಗಿರ್ತದೆ, ನಿದ್ದೆ ಬರ್ತದೆ. ಡೈಜೆಷನ್ ಕಂಪ್ಲೀಟ್ ಆಗೋ ತನಕ ನಿದ್ದೆ ಬರಂಗಿಲ್ಲ. ಸೊ ರಾತ್ರಿ ಊಟ ಮಾಡಿದ್ದೇ ಲೇಟು, 10, 11, 12 ಗಂಟೆ ಕಾಮನ್ ಆಗಿಬಿಟ್ಟದ. ಈಗ ನಿದ್ದೆ ಹೆಂಗೆ ಬರ್ಬೇಕು? ಸೊ ಇದು ಕೂಡ ಜೀವನ ಶೈಲಿಯ ಸಮಸ್ಯೆನೇ ಇದೆ. ಇದು ಅವ್ರು ಏನು ಮಾಡಬೇಕು, ಈಗ ನಿದ್ದೆ ಬರ್ತಾ ಇದೆ ಬಿಡ್ತಾ ಇದೆ, ಬೆಳಗ್ಗೆ ಜಲ್ದಿ ಹೇಳೋದು ರೂಢಿ ಹಾಕೋಬೇಕು. 5 ಗಂಟೆಗೆ ಎದ್ದೇಳ್ರಿ, ಹೋಗ್ರಿ, ವಾಕ್ ಮಾಡ್ರಿ, ಜಾಗ್ ಮಾಡ್ರಿ. ನಿಮ್ಮ ಕೈಲಿ ಏನಾಗ್ತದೆ, 1-2 ತಾಸು ಬೆಳಗ್ಗೆನೆ ಶರೀರಕ್ಕೆ ವಾಕಿಂಗ್ ಕೊಟ್ಬಿಡ್ಬೇಕು, ಬೆವರು ಹಂಗೆ ಮಾಡಿಬಿಡ್ಬೇಕು. ಅದೇ ಥರ ಸಾಯಂಕಾಲ ಜಲ್ದಿ ಊಟ ಮಾಡ್ಕೊಂಡ್ಬಿಡ್ಬೇಕು. ಮತ್ತು ಸಾಯಂಕಾಲ ಸಾಧ್ಯ ಆದ್ರೆ ಅವಾಗಲೂ ಕೂಡ ಒಂದು ವಾಕಿಂಗ್ ಹೋಗ್ಬರ್ಬೇಕು. ಡೆಫಿನೆಟ್ಲಿ ನಿದ್ದೆ ಬರ್ತದೆ, ಆಯ್ತಾ? ಇದನ್ನು ಡೈಲಿ ರೂಢಿ ಮಾಡ್ಕೊಂಡ್ರೆ ಡೀಪ್ ನಿದ್ದೆ ಬರ್ತಾ ಹೋಗ್ತದೆ. ಹಿಂಗೆ ಮಲಬದ್ಧತೆ ಇದ್ರೂ ನಿದ್ದೆ ಬರಂಗಿಲ್ಲ. ಸೊ ಊಟದಾಗ ಹಾಲು, ಮೈದಾ, ಸಕ್ಕರೆ ಇವೆಲ್ಲ ಸ್ವಲ್ಪ ಬಿಟ್ಟು ರೊಟ್ಟಿ, ತರಕಾರಿ, ಹಣ್ಣು ಜಾಸ್ತಿ ಊಟ ಮಾಡಬೇಕು. ಇಷ್ಟೇ ಇದೆ, ಸರಳ ಇದೆ. ನಿದ್ದೆ ಏನು ದೊಡ್ಡ ವಿಷಯ ಇಲ್ಲ.
ಅದಕ್ಕೆ ಈಗ ಮತ್ತೆ ಆ್ಯಪ್ಸ್ ಯೂಸ್ ಮಾಡೋದು. ಏನ್ ಆ್ಯಪ್ಸ್ ಇದೆ ಅದು? ಸ್ಲೀಪ್, ಅದು ಸಾಧ್ಯ ಇಲ್ಲ, ಅದು ಆ್ಯಪ್ಸ್ ಎಲ್ಲ ಯೂಸ್ ಮಾಡಿ. ಅದಕ್ಕೆ ಸ್ಲೀಪ್ ಐಒ ಅಂತ ಒಂದೇನೋ ಆ್ಯಪ್ ಅದಲ್ಲ, ರಿಲ್ಯಾಕ್ಸೇಷನ್. ನನ್ ವಾಚಿನಾಗ ಅದ. ಮೊಬೈಲ್ ಒಂದು ದೊಡ್ಡ ಕಾರಣ ಆಗಿದೆ ನಿದ್ದೆ ಕೆಡೋದಕ್ಕೆ. ನನ್ ವಾಚಿನಾಗ ಅದಪ್ಪ. ರಾತ್ರಿ ನಾನು 8 ಗಂಟೆಗೆ 9 ಗಂಟೆಗೆ ಮೊಬೈಲ್ ಆಫ್ ಮಾಡ್ತೀನಿ ಅಂತ ಒಂದು ನಿಯಮ ಮಾಡ್ಕೊಂಡ್ಬಿಡ್ಬೇಕು, ಆಯ್ತಾ? ಬೆಳಗ್ಗೆ ಎದ್ದು ಇದಿಷ್ಟು ಕೆಲಸ ಆದ್ಮೇಲೆ ಮೊಬೈಲ್ ಆನ್ ಮಾಡ್ತೀನಿ ಅಂತ. ಅದೊಂದು ದೊಡ್ಡ ಕಾರಣ ಆಗಿದೆ ಆಕ್ಸಿಡೆಂಟ್, ನಿದ್ದೆ ಕೆಡೋದಕ್ಕೆ. ಆಮೇಲೆ ಶೋಕಿ, ಶಾಪಿಂಗ್, ಇವೆಲ್ಲ ಮೊಬೈಲಿಂದ ಶೂಟಪ್ ಆಗಿದಾವೆ. ನಿಮಗೆ ಅನಿಸ್ತಾ ಇರ್ಬೋದು ನಾನು ಒಳ್ಳೇದು ಬಯಸ್ತಾ ಇದ್ದೀನಿ ಅಂತ. ನಂದು ಒಳ್ಳೇದಾಗ್ಲಿ, ನಮ್ಮ ಮಕ್ಕಳದು ಒಳ್ಳೇದಾಗ್ಲಿ, ನನ್ನ ಕೆಲಸ ಚೆನ್ನಾಗಿ ನಡೀಲಿ. ಇದು ಕೂಡ ಜಾಸ್ತಿ ಆದ್ರೆ ಚಿಂತನೆ, ಅದು ಕೂಡ ಚಿಂತನೆ, ಆಯ್ತಾ? ಸೊ ಇಲ್ಲಿ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂತಾರೆ, ನಾನು ನಮ್ಮ ಬಗ್ಗೆ ಯೋಚನೆ ಮಾಡಬಾರ್ದಾ ಅಂತ. ಚಿಂತನೆ ಇರಬೇಕು, ಚಿಂತೆ ಇರಬಾರ್ದು. ಚಿಂತನೆ ಅಂದ್ರೆ ಈಗ ನಾನು ಏನ್ ಮಾಡ್ಬೇಕು ಅಂತ, ಆಯ್ತಾ? ಇಲ್ಲಿ ನೆರಳಿಲ್ಲ, ಇಲ್ಲಿ ಜನ ಬರ್ತಾರೆ ಕೂತ್ಕೊಳ್ತಾರೆ, ಸೊ ಇದು ಗಿಡ ಹಚ್ಚಬೇಕು, ಮುಗ್ದಾಯ್ತು. ಈ ಗಿಡ ಹಚ್ಚದೆ 100 ವರ್ಷ ನನಗೇನು ಟೆನ್ಷನ್ ಇಲ್ಲ. ಇದು ಇದೇ ಯಾವಾಗ್ಲೂ ಹೇಳ್ಕೊಡ್ತದೆ. ಇಲ್ಲಿ ಬಿಸಿಲಿದೆ, ಏನ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಇದು ಚಿಂತೆ ಆಯ್ತು ಇದು. ಸೊ ಚಿಂತನೆ ಇರಬೇಕು, ಆ ಒಂದು ರೂಢಿ ಹಾಕೋಬೇಕು. ಪ್ರತಿಯೊಂದು ನಿಮಗೆ ಬಂದಿರೋ ಯೋಚನೆಗೆ ಮಾಡಿಬಿಡ್ಬೇಕು, ಇಲ್ಲ ಬಿಟ್ಟು ಬಿಡ್ಬೇಕು, ಆಯ್ತಾ? ಯಾವುದೇ ಇರಲಿ ಅದು, ನೀವು ಮಾಡೋದೇ ಇಲ್ಲ ಬಿಡೋದೇ ಇಲ್ಲ ಅಂತಂದ್ರೆ ಅದು ಚಿಂತೆ ಆಯ್ತು. ವಿಷಯನೇ ಇಲ್ಲ ಅಂದಂಗೆ. ಈಗ ನಾನೇನೋ ಯೋಚನೆ ಮಾಡಿದೆ. ಈಗ ಉದಾಹರಣೆಗೆ ಆದ್ಯ ಅಂಜು ಗಣಿತ ನಾವು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸೇ ಇಲ್ಲ. ಸಂಖ್ಯೆ ಬರ್ತದೆ, ಮಗ್ಗಿ ಬರ್ತದೆ, ಪ್ಲಸ್ ಮೈನಸ್ ಬರ್ತದೆ, ಆದರೆ ಭಾಗಾಕಾರ ಬರೋದಿಲ್ಲ, ಡಿವಿಷನ್ ಬರೋದಿಲ್ಲ ಅವ್ರಿಗೆ. ಈಗ ಆ ವಯಸ್ಸಿನಲ್ಲಿರೋ ಮಕ್ಕಳಿಗೆಲ್ಲರಿಗೂ ಡಿವಿಷನ್ ಬರ್ತದೆ. ನಾನು ಆ ವಯಸ್ಸಿನವನಿದ್ದಾಗ ಡಿವಿಷನ್ ಮಾಡ್ತಾ ಇದ್ದೆ, ಆಯ್ತಾ? ಸೊ ಇದು ನನಗೆ ಒಳಗೆ ಏನ್ ಮಾಡ್ತದೆ, ಇವೆರಡು ವಿಚಾರಗಳು ಸೇರಿ ನನಗೇನ್ ಮಾಡ್ತದೆ, ಅವಳು ಈಗ ಡಿವಿಷನ್ ಕಲಿಬೇಕು, ಆ ಒಂದು ಯೋಚನೆ ಬರ್ತದೆ ನನ್ನ ತಲೆಯಲ್ಲಿ. ಬಟ್ ಈಗ ಅವಳು ಕಲಿತಾ ಇಲ್ಲ ಅಂತ ಇಟ್ಕೊಳ್ರಿ. ಸೊ ಚಿಂತೆ ಶುರು ಆಯ್ತು. ಹೆಂಗ್ ಕಲಿಸ್ಬೇಕು, ವಿಡಿಯೋಸ್ ತೋರಿಸ್ಬೇಕಾ, ಚಾರ್ಟ್ಸ್ ತರಿಸ್ಬೇಕಾ, ಕೋಚಿಂಗ್ ಹಾಕ್ಬೇಕಾ, ಶಾಲೆಗೆ ಹಾಕ್ಬೇಕಾ, ಆಯ್ತಾ? ಇಲ್ಲಪ್ಪ ಈ ವರ್ಷ ಇಲ್ಲ, ಇನ್ನೂ ಅವಳಿಗೆ ಇಂಟ್ರೆಸ್ಟ್ ಇಲ್ಲ, ಹೋಗ್ಲಿ ಸ್ವಲ್ಪ ಟೈಮ್ ಅಂತಂದ್ರೆ ಮುಗ್ದೇ ಹೋಯ್ತು. ಬಹಳ ಸುಲಭನೇ ಅದು. ಹಾ, ಸುಲಭ ಇರೋದಕ್ಕೆ ಕಠಿಣ ಅದ. ನಿಮಗೆ ಯಾವ್ಯಾವ ಕಠಿಣ ಅನ್ಸತ್ತವ ನೋಡ್ರಿ, ಅವ್ನಿಗೆ ಹಿಡ್ಕೊಂಡ್ರೆ ಅಂದಿದ್ರೆ ಕಠಿಣ ಅದಾವ, ನಾವು ಹಿಂಗ್ ಬಿಟ್ರೆ ಅಂದ್ರೆ ಸುಲಭ ಆಗು. ಹಿಡ್ಕೊಳ್ಳೋದಂದ್ರೆ ಏನು, ನಮ್ಮ ಈಗೋ, ಅದ್ರ ಜೊತೆ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟಿದೀವಿ, ಅದೇ ನಾನು ಅಂತ. ಈಗ ಉದಾಹರಣೆಗೆ ಕಾಲುಂಗರ ಅದ ಅಂತಿಕೋರಿ. ಈಗ ಹಿಂಗೆಲ್ಲ ನಾವೆಲ್ಲ ಈ ತರ ಬದುಕಕ್ಕೆ ಶುರು ಮಾಡಿದಾಗ ಏನಾಗ್ತದ, ಹೆಣ್ಮಕ್ಳು ಯಾವಾಗ್ಲೂ ಕಾಲುಂಗರ ಹಾಕೊಳ್ಳೋದು, ಬಳೆ ಹಾಕೊಳ್ಳೋದು, ಸಿಂಧೂರ ಹಾಕೊಳ್ಳೋದು, ತಾಳಿ ಹಾಕೊಳ್ಳೋದು, ಇದೆಲ್ಲ ಮಾಡಲ್ಲ. ಅದೆಲ್ಲ ಊರಾಗ ಒಬ್ರಿಗೊಬ್ರು ಯಾಕೋ ಕಾಲುಂಗುರಿ ಹಾಕೊಂಡಿಲ್ಲ, ಏನಾಯ್ತು ಕೇಳಿ ಮಾಡಿಸ್ತಾ ಇರ್ತಾರ ಅದು, ಆಯ್ತಾ? ಸೊ ಇಲ್ಲಿ ಯಾರಿಗಾದ್ರೂ ನಾವು ಕೆಲ್ಸಕ್ಕೆ ಕರೆಸ್ತಾ ಇದೀವಿ ಅಂತಂದಾಗ ಅವಳು ಯೋಚನೆ ಮಾಡ್ತಾಳೆ, ಈ ಎಂತವಳು ಇದ್ದಾಳೆ ಬರೋಳು ಅಂತ ಹೇಳಿ. ಅವಳು ಆ ತರ ಏನಾದ್ರು ಇದ್ರೆ ಅವಳು ತಾಳಿ ಹಾಕೊಂತಾಳ, ಒಂದು ಕಾಲುಂಗುರ ಹಾಕೊಂತಾಳ. ಅದನ್ನ ಅವಾಯ್ಡ್ ಮಾಡೋದಕ್ಕೆ. ಈಗ ಅದೇ ನಾನು ಈಗೋ ಆಗಿ ತಗೊಂಡಿದ್ರೆ ಯಾರೇ ಬರ್ಲಿ ನಾನು ಹಾಕೊಳ್ಳಲ್ಲ, ನಾನು ಹಿಂಗೆ ಇರ್ತೀನಿ. ಅಂದ್ರೆ ನಾವು ಸ್ವಲ್ಪ ಸೋಲೋದಕ್ಕೆ ಒಪ್ತಾ ಇಲ್ಲ ಅಲ್ಲಿ, ನಾನು ಹಿಂಗೆ ಇದ್ದೀನಿ ಅಂತ ಹೇಳಿ, ನಾನೇ ಗೆಲ್ಬೇಕು, ನಂದೇ ಆಗ್ಬೇಕು ಅಂತ. ಸೊ ಏನಾಗ್ತದೆ, ಅವಳು ಬರ್ತಾಳೆ, ಅವಳೇನೋ ಬಾಯಿ ಬಡಿತಾಳೆ, ಊರಾಗ ಹೋಗೇನೋ ಹೇಳ್ತಾಳೆ ಅವಳು, ಸುಮ್ಮನೆ ನಮಗೆ ಕಿರಿಕಿರಿ ಆಗ್ತದ, ಅದು ಮತ್ತೇನಿಲ್ಲ. ಅವಳದು ನೇಚರ್ ಆ ತರ ಇದೆ ಅಲ್ಲ, ಬರೋಳದು ನೇಚರ್ ಆ ತರ ಇದೆ ಅಲ್ಲ. ಸೊ ಇದು ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ನಮ್ಮ ಯೋಚನೆಗಳಿಗೆ ಕೆಲವೊಂದ್ಸರಿ ಅದು ನಾನೇ ಅಂತ ಇದು ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೇನೆ. ಅದಕ್ಕೆ ನಾನು ಯಾವುದು ರಿಜಿಡಿಟಿ ಬೇಡ ಅಂತ, ಯಾವುದು ಮಾಡೆಲ್ ಮಾಡ್ಕೋಬಾರ್ದು, ಹಿಂಗೆ ಇರಬೇಕು ಅಂತ ಹೇಳೋದಿಲ್ಲ. ಆಯ್ತಾ? ದೊಡ್ಡ ದೊಡ್ಡ ಮನೆ ಯಾಕೆ ಕಟ್ತಾ ಇದಾರೆ ಗೊತ್ತಾ? ದೊಡ್ಡ ಮನೆ ಯಾವಾಗ ಕಟ್ತಾರೆ, ಅವ್ರ ಹತ್ರ ಆಲ್ರೆಡಿ ಒಂದು ಮನೆ ಇರ್ತದೆ. ದೊಡ್ಡ ಮನೆ ಕಟ್ಟಬೇಕಂದ್ರೆ ಅದಕ್ಕೆ ಸ್ವಲ್ಪ ದುಡ್ಡು ಬೇಕು,
ಜಾಗ ಬೇಕು, ಟೈಮ್ ಬೇಕು, ಜನ ಬೇಕು, ವಸ್ತುಗಳು ಬೇಕು. ಅಷ್ಟೊತ್ತನ ನೀವು ನಿಮ್ಮ ಸ್ವಂತ ಮನೆಯಾಗ ಅದಿರಿ ಅಂತಂದಂಗೆ. ದೊಡ್ಡ ಮನೆ ಇದೆ ಅಂತಂದ್ರೆ ಅದು ಸುಮ್ಮನೆ ಅದು ಡಿಸೈರ್ ಅಂತಂದಂಗೆ. ಅದು ಆಟದ ಸಲುವಾಗಿ ಮಾಡಿದ್ದು. ದೊಡ್ಡ ದೊಡ್ಡ ಫಂಕ್ಷನ್ ಮಾಡೋಣ, ಜಾಸ್ತಿ ಜನರಿಗೆ ಸೇರ್ಸೋಣ, ಜಾಸ್ತಿ ವಸ್ತುಗಳು ತಂದಿಡ್ಬೋದು ಅಲ್ಲಿ. ಗೊತ್ತಾಯ್ತ್ರಿ? ಹಿಂಗೆ. ಸೊ ದೊಡ್ಡದಾಗಿದೆ ಅಂತಂದ್ರೆ ನಮ್ದು ಅಟ್ಯಾಚ್ಮೆಂಟ್ ಇದೆ ಅದ್ರ ಜೊತೆ. ನಾನು ಫ್ಯೂಚರ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ ಅಂತ ಕೆಲವೊಬ್ರು ಹೇಳೋದು. ಅಷ್ಟ್ಯಾಕೆ ಚಿಂತೆ ಮಾಡ್ತಾ ಇದ್ದೀನಿ ಅಂತ ನಾವು ಕೇಳಿದಾಗ ಫ್ಯೂಚರ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ. ಫ್ಯೂಚರ್ ಬಗ್ಗೆ ಚಿಂತೆ ಸಾಧ್ಯ ಇದೆಯಾ? ಫ್ಯೂಚರ್ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಫ್ಯೂಚರ್ ನೀವು ಕ್ರಿಯೇಟ್ ಮಾಡ್ಕೊಂತ ಇದ್ದೀರಿ ತಲೆಯಲ್ಲಿ, ಇಮ್ಯಾಜಿನ್ ಮಾಡ್ಕೊಂತ ಇದ್ದೀರಿ. ಫ್ಯೂಚರ್ ನೀವು ಹೆಂಗ್ ನೋಡಕ್ ಸಾಧ್ಯ ಇದೆ? ಫ್ಯೂಚರ್ ಬಗ್ಗೆ ಚಿಂತೆ ಮಾಡಿ ಪ್ರೆಸೆಂಟ್ ಹಾಳು ಮಾಡ್ಕೋ. ಆಕ್ಚುಲಿ ನೋಡಿದ್ರೆ ಫ್ಯೂಚರು ಇಲ್ಲ, ಪ್ರೆಸೆಂಟು ಇಲ್ಲ. ಆಲ್ರೆಡಿ ನಮ್ದು ಪಾಸ್ಟ್ ಏನಿದೆ ಅಲ್ಲ, ಅದರಲ್ಲಿ ನಮಗೆ ಬೇಕಾಗಿರೋದು ಆಗಬೇಕು ಅಂತ ಫ್ಯೂಚರ್ ಅಲ್ಲಿ ಅದನ್ನ ನೋಡ್ತಾ ಇರ್ತೀವಿ. ಈಗ ನಮ್ಮ ಪಾಸ್ಟ್ ಅಲ್ಲಿ 2 ಘಟನೆಗಳೇ, ಒಂದು ಕೆಟ್ಟದ್ದು, ಒಂದು ಒಳ್ಳೆಯದು. ಆಯ್ತಾ? ಒಂದು ಸರಿ 5 ರೂಪಾಯಿ ಕಳೆದೋಯ್ತು, ಇನ್ನೊಂದು ಸರಿ 50 ರೂಪಾಯಿ ಸಿಕ್ತು. ಆಯ್ತಾ? ಈ 5 ರೂಪಾಯಿ ಹೋಗಿದ್ದು ಕೆಟ್ಟ ಘಟನೆ, 50 ರೂಪಾಯಿ ಸಿಕ್ಕಿದ್ದು ಒಳ್ಳೆಯದು. ಸೊ ನಾವು ಫ್ಯೂಚರ್ನಾಗ ನೋಡಿದಾಗ ಏನ್ ಯೋಚನೆ ಮಾಡ್ತಾ ಇರ್ತೀವಿ? 500 ಸಿಗ್ಬೇಕು, 5000 ಸಿಗ್ಬೇಕು. ಆಯ್ತಾ? 5 ರೂಪಾಯಿನೂ ಕಳ್ಕೊಬಾರ್ದು, 1 ರೂಪಾಯಿನೂ ಕಳ್ಕೊಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಫ್ಯೂಚರ್ ಅನ್ನೋದು ಎಂಥದ್ದು ಇಲ್ಲ, ಸಾಧ್ಯನೇ ಇಲ್ಲ. ಪ್ರೆಸೆಂಟ್ ಅನ್ನೋದು ಇಲ್ಲ. ಪ್ರೆಸೆಂಟ್ ಅದು ಎಲ್ಲಿದೆ? ಈಗ ನಾನು ಪ್ರೆಸೆಂಟ್ ಅಂತ ಮಾತಾಡ್ತಾ ಹೋಯ್ತದು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ ಹೋಯ್ತದು. ನೀವು ಅದು ಊಹಿಸಿದ ಸಮಯದಲ್ಲಿ ಅದು ಇಲ್ಲೇ ಇಲ್ಲ ಅಲ್ಲಿ. ಸೊ ನಾವು ಪಾಸ್ಟಲ್ಲೇ ಬದುಕ್ತೀವಿ, ಇದು ಪಾಸ್ಟಲ್ಲೇ ಇರ್ತದೆ. ಈಗ ಸೂರ್ಯನ ಬೆಳಕು ಇಲ್ಲಿ ಬರೋದಕ್ಕೆ 8 ನಿಮಿಷ ಬೇಕು. ನಾವು ನೋಡಿದಾಗ ಅದು ಆಲ್ರೆಡಿ 8 ನಿಮಿಷ ಹಿಂದೆ ಆಗಿರೋ ಘಟನೆ. ಪ್ರತಿಯೊಂದು ಇದು ಪಾಸ್ಟ್ ಇಂದ ನಾವು ಜಸ್ಟ್ ಎಳೆನೀರು ಒಳ್ಳೇದು ಅಂತ ಹೇಳಿದ್ರು. ಅದರದ್ದು ಅರ್ಥ ಏನು ಅಂದ್ರೆ, ಅದು ನನಗೆ ಬೇಕಾಗಿದೆ ಅಂತ. ಈಗ ಬೇಸಿಗೆ ಇರ್ಬೋದು, ಇಲ್ಲ ಬಹಳ ದಣದಿರ್ಬೋದು, ಇಲ್ಲ ಏನೋ ನಿಮಗೆ ರೋಗ ಬಂದು ಹೋಗಿರ್ಬೋದು. ನೀವು ಹಾಸಿಗೆ ಇದಾಗಾದ್ರೆ 2-3 ದಿವಸ ಊಟ ಚೆನ್ನಾಗಿ ಮಾಡಿಲ್ಲ, ಅವಾಗ ಎಳ್ನೀರು ಬಹಳ ಬಯಕೆ ಆಗ್ತದೆ, ಕುಡಿಬೇಕನ್ನಿಸ್ತದೆ. ಆಯ್ತಾ? ಅದೇ ತರ ನೀನು ನನಗೆ ಇಷ್ಟ ಅಂತಂದ್ರೆ ಏನು? ಎಲ್ಲೋ ನೀನ್ ನನಗೆ ಬೇಕು ಅಂತಂದಂಗೆ. ಹೇಳಿ ಬರ್ರಿ, ತುಂಬಾ. ಸೊ ಬೇಕು ಅಂತಂದ್ರೆ ಏನು? ನಾನು ಎಲ್ಲೋ ನಿನಗೆ ಸ್ವಲ್ಪ ಯೂಸ್ ಮಾಡ್ಕೋಬಹುದು ಅಂತ ನಂಗೆ. ಆಯ್ತಾ? ಸೊ ಇದೇ ಹೋಗ್ತಾ 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 ಐ ಲವ್ ಯು ತನ ಹೋಗ್ತದೆ. ಅಂದ್ರೆ ನಾನು ನಿನಗೆ ಜೀವನ ಪರ್ಯಂತ ಯೂಸ್ ಮಾಡ್ಕೋಬೇಕಂತ ಇದ್ದೀನಿ ಅಂತ. ಗೊತ್ತಾಯ್ತಾ? ನಮಗೆ ಬಯಕೆ ಇಲ್ಲ ಅಂದ್ರೆ, ಅದರದ್ದು ಅವಶ್ಯಕತೆ ಇಲ್ಲ ಅಂದ್ರೆ ನಮ್ಮ ಧ್ಯಾನ ಆ ಕಡೆ ಹೋಗೋದಿಲ್ಲ. ಸೊ ಈಗ ನಾವು ಕೂತ್ಕೊಂಡಿದೀವಿ, ಇಲ್ಲೊಂದು ಹಾವು ಬಂತಂತ ಇಟ್ಕೊಳ್ರಿ, ಟೋಟಲಿ ನಾವು ಆ ಕಡೆ ಹೋಗ್ತೀವಿ. ಅದು ಹೋಗೋ ತನಕ ನಮಗೆ ಬೇರೆ ಏನು ನೋಡಕ್ಕೆ ಮನ್ಸಾಗಲ್ಲ. ಅದು ಹೋಗ್ಬೇಕದು ಇಲ್ಲಿಂದ. ಆಯ್ತಾ? ಯಾಕಂದ್ರೆ ಅದು ನಮಗೆ ಕಚ್ತಂದ್ರೆ ಪಾಯ್ಸನಸ್ ಆಗಿ ಸಾವಾಗ್ಬೋದು ಅನ್ನೋ ನಮ್ಮ ತಲೆಯಲ್ಲಿದೆ. ಹಿಂಗೆ ಓಡಿ ಹೋಗೋದು, ಎಲ್ಲ ದೂರ ಕರ್ಕೊಂಡು ಹೋಗಿದ ನನಗಂತ. ಅದೇ ಅದೇ ಅದೇ, ಅಲ್ಲಿ ಗೂಡಿನಾಗ ಯಾರೋ ಜಾಗ ನಾನು ತಗೊಂಡಿರ್ತದೆ. ಮರಿಗಳು ಸಣ್ಣ ಇರ್ತಾವಲ್ಲ, ಅವಾಗ್ನು ಗೆಸ್ ಮಾಡ್ಬೋದು ನಾವು ಮುಂದ್ ಹೋಗಿ ಯಾವ್ದು ಬಾಸ್ ಆಗ್ತದೆ ಅಂತ. ಬಾಲ ಬಾಲ ಅವ್ ಬಾಸ್ ಇಲ್ಲ ಇರ್ತಾವಲ್ಲ, ಮುಂದ್ ಹೋಗಿ ಬಾಸ್ ಆಗಲ್ಲ. ಅವು ಸಣ್ಣ ಇಟ್ಕೋತಾವ, ದೊಡ್ಡದ್ ಬೇಡಂಗಿಲ್ಲ. ಅವು ಮುಂದ್ ಹೋಗಿ ಬಾಸ್ ಆಗಿರ್ತಾವಲ್ಲ, ಅವು ಸ್ಪ್ರೆಡ್ ಮಾಡ್ಕೊಂಡೆ ಇಟ್ಕೋತಾವ. ಬಾಲ ಅಂದ್ರೆ ತಲೆ ಮೇಲಿಂದ ಬಾಲ ಇವು ದೊಡ್ಡವಾದಾಗ ಹಿಂಗ್ ಮೈ ಎಲ್ಲ ಉಬ್ಬಿಸಿ ಹಿಂಗ ಡಾಮಿನೇಟ್ ಮಾಡ್ತಿರ್ತಾವಲ್ಲ, ಅವು ಸಣ್ಣ ಇದಾಗ್ನು ಮಾಡ್ತಾ ಇರ್ತಾವ ಅಂತ ಅಂತಳಕ್ಕೆ. ಹೌದಾ? ಅದನ್ನ ಕೇರ್ಫುಲ್ ಆಗಿ ನೋಡಿದ್ರೆ ಕಾಣ್ತೈತಿ ಇದು. ಅದು ಡೈಮಂಡ್ ಅಂತ ಹೇಳಲ್ಲ, ಡೈಮಂಡ್ ಅಂತ ಹೆಣ್ ಹಿಡ್ದಿದ್ದಲ್ಲ, ಅದ್ರ ಅಂತದ್ದು ಸೇಮ್ ಇನ್ನೊಂದಿತ್ತು. ಅದು 5 ತಿಂಗಳು ಅಂಡಿ ಕೊಡ್ಲತ್ತಿತ್ತು. ಅಂಡಿ ಕೊಡ್ಬೇಕಾದ್ರೆ ಒಂದ್ ಛತ್ತಿನ ಮೇಲೆ ಕೊಟ್ಟಿತ್ತು. ಅದ್ರ ನೆಕ್ಸ್ಟ್ ಡೇ ಅದು ಸತ್ತಿತ್ತು. ಅದು ಹೊಟ್ಟೆಗೆ ಅಂಡಿ ಒಳಗೆ ಸತ್ತಿತ್ತು. ಯಾಕೆ ಹೊಡಿತಾನೋ ಗೊತ್ತಿಲ್ಲ, ಏನೋ ಸಡನ್ ಡೆತ್ ಆಯ್ತು ಅವತ್ತೇನ. ಈಗ ಅದು ಬಾಸ್ ಆಗಿ ಏನ್ ಮಾಡ್ತದ ಕೋಳಿ?
ಅದ್ರೊಳಗೆ ಆ ಬಾಸ್ ಆಗಿ ಎಲ್ಲಕ್ಕೂ ಕಂಟ್ರೋಲಿಂಗ್ ಮಾಡ್ತಾ. ಕಂಟ್ರೋಲ್ ಮಾಡಿ ಏನ್ ಮಾಡ್ಬೇಕು? ಅಂದ್ರೆ ಅವು ಬೇರೆ ಮೇಲ್ ಸಿಗಿರ್ತಾವಲ್ಲ ಹ್ಮ್. ಅವಕ್ಕೆ ಏನು ಮಾಡ್ಕೊಡಂಗಿಲ್ಲ, ತಿನ್ಲಾಕ್ ಬಿಡಂಗಿಲ್ಲ. ತನ್ನ ಏನು ಫ್ಯಾಮಿಲಿ ಪ್ರೊಟೆಕ್ಷನ್ ಮಾಡ್ತದ. ಫೀಮೇಲ್ಸಿಗೆ ಅಷ್ಟೇ, ಹ್ಮ್ ಫೀಮೇಲ್ಸಿಗೆ ಮತ್ತೆ ಅಂತನಿಗೆ ಅಷ್ಟೇ. ಬೇರೆ ಯಾಕೂ ಎಲ್ಲಕ್ಕೂ ಓಡಿಸ್ತಾ. ಬೇರೆ ಮೇಲ್ಸಿಗೆ ಓಡಿಸ್ತದ ಅದು. ಬೇರೆ ಮೇಲ್ಸಿ ಓಡಿಸ್ತದ. ಹ್ಮ್. ಓಹೋ, ಅಂದ್ರೆ ಚೇಂಜ್ ಮಾಡೋದು. ಅಂದ್ರೆ ತಮ್ಮ ಒಟ್ಟು ದೂರ ಕಳಿಸ್ಬಿಡ್ತದ. ಹ್ಮ್. ಆ ಬಾಸ್ ಬಂತಂದ್ರೆ ಅಂಜಿ ಓಡ್ ಹೋಗವು. ಹ್ಮ್ ಅಂದ್ರೆ ನೀವು ಅಷ್ಟು ಈಗ ಒಂದೇ ತಾಯಿ ಕೋಳಿಗೆ ಹ್ಮ್. 10 ಮರಿ ಹುಟ್ಟಿರ್ತಾವ. ಹ್ಮ್. 4 ಗಂಡ ಇರ್ತಾವ, 6 ಹೆಣ್ಣು ಇರ್ತಾವ. ಹ್ಮ್. ಅಷ್ಟು ಒಂದೇ ಒಂದು ನೀವೇನು ಒಳಗೆ ಇಟ್ಟಿರ್ತಿರಲ್ಲ ಅಲ್ಲಿ ಇರ್ತಾವ. ಹ್ಮ್. ಆ 4ರೊಳಗೆ ಒಂದು ಬಾಸ್ ಇರ್ತದ. ಹ್ಮ್. ಆ 3ಕ್ಕೇನ್ ಕಂಪ್ಲೀಟ್ಲಿ ಹೊರಗೆ ಕಳಿಸ್ಬಿಡ್ತದ ಅಥವಾ ಹಂಗಿಲ್ಲ, ಅಲ್ಲಿ ಒಳಗೆ ಇರ್ತಾ. ಅದ್ರ ಒಳಗೆ ಅಲ್ಲೇ ಹಾಕೋಕ್ ಡಾಮಿನೇಟ್ ಮಾಡ್ಕೊತಿರ್ತಾ. ಅಮ್ಮಕ್ಕೆ ಯಾಕೆ ಕೂಡ್ತಾ ಸೆಂಟರ್ನ ಕೂಡ್ತೀನಿ ಅಂತಂತ. ಅಂದ್ರೆ ಎಲ್ಲಕ್ಕೂ ಸೈಡಿಗೆ ಅಂದ್ರೆ ಮಾಡ್ತಾ. ಮೇನ್ ಜಾಗದಾಗ ನಾನು ಹೋಗ್ತೀನಿ, ಗರ ಮೇಲೆ ಇರ್ತಾ ಅಲ್ಲಿ ನಾನೇ. ನಾನು ಮತ್ತೆ ಅದಕ್ಕೆ ಡೇ 1ಗೆ ಹೆಸರಿಟ್ಟಿರ್ತಾರ ಅವ್ರು. ನನಗ್ ಗೊತ್ತು ಆಕಿ ಸತ್ತಿದ್ದ ಡೇಟ್ 25/5/2025. ಡೈಮಂಡ್ ಸತ್ತಿದ್ದ ಡೇಟ್. ಮತ್ತೆ ಇವು ಹುಟ್ಟಿದ್ದು ನನಗೆ ಮಂತ್ ನೆನಪಿಲ್ಲ. ಅದ ಡೇಟ್ 7 ಅದಾಗಿತ್ತು ಈ ಮರಿಗಾರ. ಈ 1 ತಿಂಗಳ ಪೈಲೇನೆ ಅಂಡಿ ಕೊಡ್ಲಕ್ ಸ್ಟಾರ್ಟ್ ಮಾಡ್ಯಾವ ಈ ಸಲದ ಮರಿ. ಎಷ್ಟು ಈಗ ಅದಕ್ಕೆ ವಯಸ್ಸು ಎಷ್ಟು ಅವಕ್ಕ? ಒಂದು ನಿಯರ್ಲಿ 5 ಮಂತ್ ಅವ, ಇನ್ನೊಂದು 11 ಮಂತ್. 2 ಬ್ಯಾಚ್ ಅದು. 5 ಮಂತ್ಸ್ಗೆ ಸ್ಟಾರ್ಟ್ ಆಗ್ತದ ಅಂಡ ಕೊಡೋದು. 5 ಈ ಸಲ 4 ಮಂತ್ ಮುಗಿಬೇಕಾದ್ರೆ ಸ್ಟಾರ್ಟ್ ಮಾಡ. ಈಗ ಈ ತರ ಪ್ರಾಣಿ ಒಳಗ ಇನ್ ಬ್ರೀಡಿಂಗ್ ಆ ತರದ್ದೇನು ಅಂದ್ರೆ ಈ ಒಂದೇ ಅದೇ ಈ ಹುಡುಗ ಇದೆ ನೋಡ್ರಿ, ನಮ್ದೇನು ಅಫಿ ಅಂತಿದಾನಲ್ಲ, ಪಫಿ 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 ಅದು ಏನು ಗೋಲ್ಡಿ ಅಂತ ಹೇಳಿ ಒಂದು ಹೆಣ್ ತೋರಿಸಿದ್ರಲ್ಲ ಅವ್ರು, ಬ್ಲಾಕ್ ಕಲರ್ ಮದರ್ ಹೆಣ್ ಅಂತ ಹೇಳಿ ಮೇನ್. ಆ ಅಫಿ ಇದಾಳಲ್ಲ, ನಮ್ಮ ಭಾಷೆಯಲ್ಲಿ ನೋಡ್ಬೇಕಾದ್ರೆ ಅಫಿ ಇದಾನಲ್ಲ, ಅಂದ್ರೆ ಇಲ್ಲಿ ಲೀಡರ್ ಇದಾನ ಅವನಿಗೆ. ಅವಳು ಈಗ ಸದ್ಯ ಅವನ ಹೆಂಡತಿ, ಆದ್ರೆ ಮೊದಲು ಅಮ್ಮ. ಆಮೇಲೆ ಇನ್ನು ಅವನ ಅಪ್ಪನ ಕಡೆಯಿಂದ ನೋಡಿದ್ರೆ ಅವಳು ಅಜ್ಜಿನೂ ಆಗ್ತಾಳ ಅವಳೆ. ಕರೆಕ್ಟ್ ಅದಲ್ಲ? ಗೊತ್ತಾಯ್ತಾ? ಅಪ್ಪ ಆಕ್ಚುಲಿ ನಾವು ರೂನಿ ತಂದಿದ್ವಲ್ಲ, ರೂನಿ ಒಂದು ಅಪ್ಪ ಇಲ್ಲ. ರೂನಿ ಅಪ್ಪಿದಪ್ಪ ಅಪ್ಪಿಗತನೇ ಇತ್ತು. ರೂನಿದು ಅಮ್ಮ ಗೋಲ್ಡಿ ಹ್ಮ್. ಅಂತ ಈಕಿ ಹೇಳಿದ್ಲಲ್ಲ, ಆಕಿ ಉಸ್ಕಾ ಬಚ್ಚಾ ಅಂತ. ಅದು ನೋಡಿ, ಪ್ರಕೃತಿಯಲ್ಲಿ ಇನ್ಬ್ರೀಡಿಂಗು ಆ ಥರದ್ದೆಲ್ಲ ಇರಲ್ಲ. ಪ್ರಕೃತಿಯಲ್ಲಿ ಫಿಟ್ಟೆಸ್ಟ್ ಇರೋದು ಸರ್ವೈವ್ ಆಗಬೇಕು, ಆಯ್ತಾ? ಈಗ ಫಿಮೇಲ್ಸ್ ಅದಾವಲ್ಲ, ಆ ಫಿಟ್ಟೆಸ್ಟ್ ಮೇಲ್ ಈಗ ಅಫಿ ಇದ್ದಾನೆ, ಅದು ಬಿಟ್ಟು ಇನ್ನೂ ಮೂರು ಮೇಲ್ ಅದಾವ, 4 ಮೇಲ್ ಅದಾವ. ಅದರಲ್ಲಿ ಯಾವುದಾದ್ರೂ ಚೆನ್ನಾಗಿ ಬೆಳೀತಂದ್ರೆ ಅದ್ರದ್ದು ಜೆನೆಟಿಕ್ಸ್ ಚೆನ್ನಾಗಿದೆ ಅಂದಂಗೆ. ಅವು ಅಫಿ ಹತ್ರ ಹೋಗೋದಿಲ್ಲ ಅವತ್ತು. ಇದು ಆಟೋಮೆಟಿಕ್ಲಿ ನಡೀತಾ ಇರ್ತದೆ. ಚೆನ್ನಾಗಿ ಬೆಳೆದಿದೆ ಅಂದ್ರೆ ಅದ್ರದ್ದು ಫಿರೋಮೋನ್ಸು ಅಷ್ಟು ಸ್ಟ್ರಾಂಗ್ ಆಗಿ ರಿಲೀಸ್ ಆಗ್ತಾ ಇರ್ತವೆ, ಆಯ್ತಾ? ಸೊ ಅದು ಆಟೋಮೆಟಿಕ್ಲಿ ಆ ಕಡೆ ಹೋಗ್ತದೆ. ಅಲ್ಲಿ ಏನು ಹಿಂಗೆ ಡಿಸಿಷನ್ ಇರಂಗಿಲ್ಲ, ನಾನು ಇದು ನನ್ನ ಗಂಡ, ಇದು ಇವನ್ ಕಡೆ ಹೋಗ್ಬೇಕು, ಇವನು ಎಲ್ಲ ಸರ್ವೈವ್ ಆಗಂಗಿಲ್ಲ. ಒಂದ್ ಅಂಡಿ ಹೊರಗ್ ಬರಂಗಿಲ್ಲ, ಒಂದ್ ಮರಿ ಬರ್ತಾಗ ಸಾಯ್ತ, ಇನ್ನೊಂದು ಏನೋ ಬಂದ್ ಈಗ ಬಂದ್ ಹಿಡ್ಕೊಂಡ್ ಹೋಯ್ತು, ಇನ್ನೊಂದು ನಮ್ ಚೀತಾ ಅಂತ ಈಗ ತಿಂದಿವಲ್ಲ, ಅದು 2 ಮರಿಗೆ ಸಾಯ್ ಹೋಯ್ತು. ಅದೇ ಸಾಯ್ಸದ. ಅದು ಹೋಗಿ ಆಕ್ಚುಲಿ ಇದು ಚೀತಾ ಇದೆ ಅಲ್ಲ, ಅದು ಸಣ್ಣದು ರಂಟ್ ಅಂತಾರ, ಎಲ್ಲಕ್ಕಿಂತ ಲಾಸ್ಟಿಗೆ ಹುಟ್ಟಿರೋದು. ಈ ಪ್ರಾಣಿ ಪಕ್ಷಿಗಳಲ್ಲಿ ದೊಡ್ಡದು ಗುಂಪು ಇರ್ತದೆ ನೋಡ್ರಿ, 5, 6, 8, 10 ಹುಟ್ಟಿದಾಗ ಲಾಸ್ಟಿಗೆ ಹುಟ್ಟಿರೋದು ವೀಕ್ ಇರ್ತದೆ. ಈ ಬೆಕ್ ಯೂಶುವಲಿ ಲಾಸ್ಟಿಗೆ ಹುಟ್ಟಿರೋದು ಅದೇ ತಿಂದಾಗ್ತದೆ. ಅದು 2 ಮರಿ 3 ಮರಿ ತಿಂತ ಅಂತಾರ ನೋಡ್ರಿ, ಲಾಸ್ಟಿಗೆ ವೀಕ್ ಇರೋದು. ಸೊ ಅದು ಚೀತಾ ಅಂತದ್ದು. ಅದಕ್ಕೆ ಅಷ್ಟು ಮೊಟ್ಟೆ ಕೊಡಕ್ಕೂ ಆಗಲ್ಲ, ಸಣ್ಣ ಮೊಟ್ಟೆ ಕೊಡ್ತದ. ಅದು ವೈಟ್ ಕಲರ್ ಕೊಡ್ತದ, ಅಂದ್ರೆ ಬ್ರೌನಿಶ್ ಇರಲ್ಲ, ನ್ಯೂಟ್ರಿಷನ್ ಕಮ್ಮಿ. ಸೊ ಒಂದ್ಸರಿ ಅದು ಬೇರೆಯವ್ರ ಮರಿಗಳಿಗೆ ನಾನು ನೋಡ್ಕೊಂತೀನಿ ಅಂತ ಅದ್ರ ಮೇಲೆ ಹೋಗಿ ಕೂತು ಒತ್ತಿ ಅದಕ್ಕೆ ಸಾಯ್ಸಕ್ ಕುಕ್ಕಿ ಅಂತದ್ ಏನಾದ್ರು ಒಟ್ಟು ನೋಡ್ಕೋತಿದ್ಲು ಚಲೋ. ಎಲ್ಲಿ ಇನ್ ಬ್ರೀಡಿಂಗ್ ಇದೆ ಹೇಳಿ ನೋಡೋಣ. ಎಲ್ಲ ಹ್ಯೂಮನ್ ಕಾನ್ಸೆಪ್ಟ್ಸ್. ನಮಗೆ ಯಾವ ರೋಗಗಳಿಗೆ ನಾವು ಟ್ರೀಟ್ ಮಾಡಕ್ ಆಗೋದಿಲ್ಲ, ಅದು ಜೆನೆಟಿಕ್ ರೋಗ ಅಂತ ಹೇಳ್ತೀವಿ.
ಬಟ್ ನಮ್ಮ ಶರೀರದಲ್ಲಿ ನಾನ್ ಜೆನೆಟಿಕ್ ಏನಿದೆ? ಪ್ರತಿಯೊಂದು ಜೆನೆಟಿಕ್ ನಮ್ಮಲ್ಲಿ ಬಂದಿರೋದು ಪ್ರತಿಯೊಂದು ಜೆನೆಟಿಕ್ ಅಲ್ಲೇ ಬಂದಿದೆ ಅಲ್ಲ. ನನ್ನಲ್ಲೂ ಡಯಾಬಿಟಿಸ್ ಇದೆ, ನಿಮ್ಮಲ್ಲೂ ಡಯಾಬಿಟಿಸ್ ಇದೆ, ಆಯ್ತಾ? ನಾನು ಇದಕ್ಕೆ ಸ್ಟ್ರೆಸ್ ಕೊಡ್ತೀನಿ, ಕೆಟ್ಟ ಆಹಾರ ಕೊಡ್ತೀನಿ, ಅದು ಎಕ್ಸ್ಪ್ರೆಸ್ ಆಗ್ತದೆ. ನೀವು ಕೊಡೋದಿಲ್ಲ, ಆಯ್ತಾ? ನೀವು ಸ್ಟ್ರೆಸ್ ಕೊಡೋದಿಲ್ಲ, ಒಳ್ಳೆ ಆಹಾರ ಊಟ ಮಾಡ್ತೀರಿ, ನಿಮ್ಮಲ್ಲಿ ಅದು ಎಕ್ಸ್ಪ್ರೆಸ್ ಆಗಲ್ಲ. ಸೊ ಎಲ್ಲಿ ಜೆನೆಟಿಕ್ಸ್ ಪ್ರಶ್ನೆ ಎಲ್ಲಿ ಬಂತಿಲ್ಲಿ? ಗೊತ್ತಾಯ್ತಾ? ಜೆನೆಟಿಕ್ಸ್ ಅದು ಸೈಂಟಿಫಿಕ್ ಫೇಲ್ಯೂರ್ಗೆ ಜೆನೆಟಿಕ್ಸ್ ಅಂತ ಹೇಳ್ತಾರೆ ಅಷ್ಟೇ. ಆಯ್ತಾ? ಟೈಮ್ ನಾವು ಗಡಿಯಾರ ಕಟ್ಕೊಂಡು ಕ್ಯಾಲೆಂಡರ್ ಹಾಕೊಂಡು ಇವತ್ತಿಷ್ಟಾಗಿದೆ, ಈಗ ಇಷ್ಟಾಗಿದೆ, ಇದು ನಿನ್ನೆ, ಇದು ಇವತ್ತು ನಾವು ಇದು ಕ್ರಿಯೇಟ್ ಮಾಡಿ ಹೇಳ್ತಾ ಇದ್ವಿ. ಇದರಿಂದ ನಾನು ನಿನ್ನೆ ಹುಟ್ಟಿದೆ, ಇವತ್ತು ಇಲ್ಲಿ ಇದೀನಿ, ನಾಳೆ ಇರೋದಿಲ್ಲ, ಹಿಂಗೆ ಹೇಳ್ತಾ ಇದ್ವಿ, ಆಯ್ತಾ? ಬಟ್ ನೀವು ನಿಜವಾಗ್ಲೂ ನೋಡಿದ್ರೆ ಒಂದು ಜೀವದಿಂದ ಇನ್ನೊಂದು ಜೀವ ಬರ್ತಾ ಇದೆ. ಅಲ್ಲೆಲ್ಲೂ ಆ ಡೇಟಿಗೆ ಆಗ್ತಾ ಇಲ್ಲ ಘಟನೆ. ನಾವು ಡೇಟ್ ಆಫ್ ಬರ್ತ್ ಅಂತ ಹೇಳಿದ್ದು ಯಾವತ್ತು ನಾವು ಹುಟ್ಟಿದೀವೋ ಅವತ್ತಿಗೆ ಹೇಳ್ತಾ ಇದೀವಿ. ಬಟ್ ಅದು ಯಾವಾಗ ಹಿಂದೆ ಕ್ರಿಯೇಟ್ ಆಗಿರ್ತದೋ, ಶುರು ಆಗಿರ್ತದೋ. ಪ್ರೆಗ್ನೆನ್ಸಿ ಕನ್ಸಿಡರ್ ಮಾಡ್ತಾ ಇಲ್ಲ ನಾವು. ಆ ಘಟನೆ ಈಗ ಫರ್ಟಿಲೈಸೇಷನ್ ಇದೆ ಅಂತ ಇಟ್ಕೊಳ್ಳಿ. ಬಟ್ ಫರ್ಟಿಲೈಸೇಷನ್ ಆಗೋದಕ್ಕೆ ಎಗ್ಸ್ ಸ್ಪರ್ಮ್ ಬೇಕಾಗಿರೋದು, ಅದು ಮತ್ತೆ ಇನ್ನು ಯಾವಾಗೋ ತಯಾರಾಗಿದೆ. ಅದು ಯಾವ ಶರೀರದಲ್ಲಿ ಆಗ್ತಾ ಇದೆ, ಅದು ಯಾವಾಗೋ ತಯಾರಾಗಿದೆ. ಸೊ ಇದರಲ್ಲಿ ಬಿಗಿನಿಂಗ್ ಎಲ್ಲಿದೆ? ಇದರಲ್ಲಿ ಅದೇ ತರ ನಮ್ಮ ಶರೀರ ನಿಂತಾಗ ಸಾವಂತಿಯಲ್ಲ, ಸಾವು ನಾವು ಅನ್ನೋದು ಈಗ ನಾನು ಪ್ರಭುಗೆ ಒಟ್ಟು ಯಾವುದೇ ರೂಪದಾಗ ಯೂಸ್ ಮಾಡಕ್ ಬರಂಗಿಲ್ಲ ಅಂತಂದ್ರೆ ನಾವು ಸತ್ತೋಗ್ಯಾನ ಅಂತೀನಿ. ನಾವೊಬ್ಬ ಜೀವಂತದ ಅಂತ ಯಾವಾಗ ಅಂತೀವಿ? ನಾನು ಅವನಿಗೆ ಯೂಸ್ ಮಾಡ್ಕೋಬಹುದು, ನನ್ನ ಕೆಲ್ಸಕ್ಕೆ ಬಳಸ್ಕೋಬಹುದು. ಏನಾದ್ರೂ ಅದು ಇರ್ಲಿ, ಮಾತಾಡೋ, ಹರಟೆ ಮಾಡೋದು, ಇಲ್ಲ ಏನಾದ್ರು ಅವನ ಅಂಗಡಿ ನಡೀತಾ ಇದೆ ಅಲ್ಲಿ ಹೋಗಂತ ಏನೇ ವಿಡಿಯೋ ಮಾಡೋದು, ಏನೇ ಇರ್ಲಿ, ಅದು ನಾನು ಯಾವುದೇ ವಿಷಯದಲ್ಲಿ ಅವನಿಗೆ ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಇಟ್ಕೊಡ್ರಿ. ಪ್ರಭು ಇಲ್ಲ, ಸತ್ತೋಗ್ಯಾನ ಅಂತ. ಜೀವಂತವಾಗಿದ್ರು ಕೆಲವೊಬ್ರು ಅಂತಾರ ನೋಡ್ರಿ, ನೀವು ಒಟ್ಟು ಎಷ್ಟು ಏನು ಸಹಾಯ ಮಾಡ್ತಾ ಇಲ್ಲ ಅಂದ್ರೆ ಏನು ಸತ್ತಂಗನವ ಇದ್ದಿಲ್ದಂಗನ ಅಂತ. ಗೊತ್ತಾಯ್ತಾ? ಸೊ ನಾವು ಇನ್ನೊಬ್ಬರಿಗೆ ಯೂಸ್ ಮಾಡೋ ತನಕ ಅವನು ಜೀವಂತ ಅದಾನ ಅಂತ ನಾವು ಹೇಳ್ತಾ ಇರ್ತೀವಿ. ನಮಗ್ ಯೂಸ್ ಮಾಡಂಗಿರ್ಬೇಕವ ಏನೋ. ಜೀವಂತಿರ್ತಾನ. ನಾವು ಅದಕ್ಕೆ ಏನ್ ಮಾಡ್ತೀವಿ, ಸುಮ್ಮನೆ ನಮ್ಮ ಪಾಡಿಗೆ ನಮ್ದು ಆಕ್ಟಿವಿಟೀಸ್ ಆಗಿ ಮಾಡ್ತಾ ರೆಕಾರ್ಡ್ ಮಾಡೋದು, ಅದು ನ್ಯಾಚುರಲ್ ಆಗಿತ್ತು. ಇದಕ್ಕೆ ಸ್ವಲ್ಪ ಟ್ರೈನಿಂಗ್ ಬೇಕು. ಈಗ ನಾವು ದೇಸಿ ಸೀಡ್ಸ್, ಹೈಬ್ರಿಡ್ ಸೀಡ್ಸ್, ಮತ್ತೆ GMO ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಅಂತ ಹೇಳಿ ಇದ್ರದ್ದು ಯಾವ ತರ ಏನೇನು ಪರಿಣಾಮಗಳು ನೋಡಿ. ದೇಸಿ ಸೀಡ್ಸ್ ಅದರಲ್ಲಿ ಡಿಸೀಸ್, ನಮ್ಮ ಲೋಕಲ್ ಇಲ್ಲಿ ಬರುವಂತ ಪ್ರತಿಯೊಂದು ರೋಗಗಳು ಅದು ನೋಡಿರ್ತವೆ ಕೋಟಿಗಟ್ಟಲೆ ವರ್ಷದಿಂದ. ಸೊ ದೇಶಿ ಸೀಡ್ಸ್ ಬಳಸಿದಾಗ ಅದಕ್ಕೆ ಆ ಬೆಳೆಗೆ ರೋಗ ಬರೋದು ಕಮ್ಮಿ. ಎರಡನೇದು, ಮತ್ತೆ ನೀವು ಅದನ್ನ ಮುಂದೆ ಅದಕ್ಕೆ ಬಂದಿರೋ ಬೀಜ ಅಂತ ಮತ್ತೆ ನೀವು ಬೆಳೆಸ್ಬೋದು. ಅಂದ್ರೆ ನಿಮಗೆ ಫಲನೂ ಬರ್ತದೆ, ಬೀಜನೂ ಬರ್ತದೆ, ಆಯ್ತಾ? ಎರಡನೇದು, ಅದರಲ್ಲಿ ಪೌಷ್ಟಿಕಾಂಶಗಳು ಹೆಚ್ಚಿಗಿರ್ತವೆ, ಅದಕ್ಕೆ ರೋಗ ಬರ್ತಾ ಇಲ್ಲ, ಆಯ್ತಾ? ಹೈಬ್ರಿಡ್ಗೆ ಏನೋ ರೋಗ ಬರ್ತಾ ಇದೆ. ಸೊ ಹೈಬ್ರಿಡ್ಗೆ ರೋಗ ಬಂದಾಗ ಆ ರೋಗ ಫೈಟ್ ಮಾಡೋದ್ರಲ್ಲಿ ಸ್ವಲ್ಪ ಶಕ್ತಿ ಹೋಗ್ತದೆ ಅದು. ಸೊ ಇದಕ್ಕೆ ರೋಗ ಬರ್ತಾ ಇಲ್ಲ, ನ್ಯೂಟ್ರಿಷನ್ ಅಕ್ಯುಮುಲೇಟ್ ಮಾಡೋದಕ್ಕೆ ಹೋಯ್ತು ಆ ಶಕ್ತಿ. ಸೊ ದೇಶಿ ತಳಿ ಇದರಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇರ್ತದೆ. ಈಗ GMO ಅಂದ್ರೆ ಹೈಬ್ರಿಡ್ ಅಂದ್ರೆ ಬೆಳೆ ಹೆಚ್ಚಿಗೆ ಬರಬೇಕು ಅಂತ ಅಷ್ಟೇ ಮಾಡಿರೋದು. ಅದಕ್ಕೆ ರೋಗ ಬರ್ಬೋದು, ರೋಗ ಬಂದಾಗ ಸ್ಪ್ರೇ ಮಾಡ್ರಿ. ಇಲ್ಲ ನೆಕ್ಸ್ಟ್ ಬಾಸ್ ಅದ ನೀವು
ಗೋಲ್ಡ್ರಿಕ್ ಗೋಡ್ರಿಕ್. ಯಾರಿಗ್ ಕಟ್ ಮಾಡಿ ತಿನ್ಬೇಕು ಈಗ ನಾವು ನೆಕ್ಸ್ಟ್? ಕ್ರೀಮಿ ಕ್ರೀಮಿ. ಕ್ರೀಮಿ ಮಾಡೋಣ ಅಪ್ಪ, ಕ್ರೀಮಿ ಮಾಡೋಣ. ಸೊ GMO ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್, ಆಯ್ತಾ? ಈ ಉದಾಹರಣೆಗೆ ಕಾಟನ್ ಅಲ್ಲಿ ಒಂದು ಜೆನೆಟಿಕ್ ಮಾಡಿಫಿಕೇಶನ್ ಮಾಡಿದ್ದಾರೆ. ಅದಕ್ಕೆ ಆ ಹುಳ ಅಟ್ಯಾಕ್ ಮಾಡಲ್ಲ, ಅದಕ್ಕೊಂದು ಡಿಸೀಸ್ ಇದೆ, ಅದು ಬಹಳ ಕಾಮನ್. ಬಟ್ ಅದು ಅದರ ಬೀಜದಲ್ಲಿ ಮತ್ತೆ ಬೆಳೆ ಬೆಳೆಯೋ ಶಕ್ತಿ ಇರಲ್ಲ. ಸೊ ಪ್ರತಿ ಸಾರಿ ನಾವು ಮಾರ್ಕೆಟ್ ಇಂದಾನೆ ದುಡ್ಡು ಕೊಟ್ಟೆ ಆ ಬೀಜ ತಗೋಬೇಕು, ಆಯ್ತಾ? ನೆಕ್ಸ್ಟ್ ಅದ್ರದ್ದು ಪರಿಣಾಮಗಳು ಏನಿದಾವೆ, GMO ನಾವು ಯೂಸ್ ಮಾಡ್ತಾ ಹೋದಂಗೆ ನಾಟಿ ಬೀಜಗಳು ನಶಿಸ್ತಾ ಹೋಗ್ತವೆ, ಆಯ್ತಾ? ಬಟ್ GMO ಫ್ಯಾಕ್ಟ್ರಿಯಿಂದ ಬರೋದ್ರಿಂದ ಬರ್ತಾ ಬರ್ತಾ ಎಲ್ಲೋ ದೂರದವರು ರೈತರಿಗೆ ಕಂಟ್ರೋಲ್ ಮಾಡಕ್ ಶುರು ಮಾಡ್ತಾರೆ. ಒಂದು 10 ವರ್ಷ GMO ಯೂಸ್ ಮಾಡಿದ್ರ ಅಂತ ಇಟ್ಕೊಳ್ರಿ, ಆಮೇಲೆ ಯಾರ ಹತ್ರನೂ ದೇಶಿ ತಳಿ ಬೀಜನೇ ಇರೋದಿಲ್ಲ. ಅವಾಗ ಅವರು ಸಿಕ್ಕಾಪಟ್ಟೆ ಬೇಕಾಗಿದ್ದ ರೇಟಿಗೆ ಅದನ್ನು ಮಾರ್ಬೋದು, GMO ಸೀಡ್ಸ್. ಸೊ ರೈತರಿಗೆ ಲಾಭ ಹೆಂಗಾಗಬೇಕು? ಸೊ ಇದು ಫೈನಾನ್ಷಿಯಲ್ ಕ್ರೈಸಿಸ್ ಆಗ್ತಾ ಇರೋದು. ಬೀಜ ತಗೊಂಡು ಅದು ಹಾಕಬೇಕು, ಅದಕ್ಕೆ ದುಡ್ಡು, ಆಮೇಲೆ ಅದಕ್ಕೆ ರೋಗ ಬರ್ತದೆ, ಅದಕ್ಕೆ ಸ್ಪ್ರೇ ಮಾಡಬೇಕು, ಆಮೇಲೆ ಅದಕ್ಕೆ ಯೂರಿಯಾ ಕೊಡಬೇಕು, ಅದು ಕೊಡಬೇಕು ಇದಕ್ಕೆ. ಸೊ ಬೆಳೆ ಬರ್ತಾ ಇದೆ, ಅದರಿಂದ ಅರ್ಧ ದುಡ್ಡು ಮೊದಲೇ ಕೊಡ್ಬೇಕು ಇವನು. ಇದು ಕೃಷಿ ಹೆಂಗಾಯ್ತು? ಕೃಷಿದು ಅರ್ಥ ಏನು? ನಮ್ಮ ಪ್ರಕೃತಿ ಆಹಾರ ಕೊಡ್ತದೆ, ಈ ಜಾಗದಲ್ಲಿ ಈ ಟೈಮಿಗೆ ಬೀಜ ಹಾಕಿದ್ರೆ ಒಂದ್ ಸ್ವಲ್ಪ ದಿವಸದಲ್ಲಿ ಆಹಾರ ಸಿಗ್ತದೆ. ಅದು ಹೋಗಿ ಇದು ಬಿಸ್ನೆಸ್ ಆಯ್ತು. ಬೀಜ ಮಾರ್ಕೆಟ್ ಇಂದ ತರಬೇಕು, ಆಯ್ತಾ? ಅದಕ್ಕೆ ರೋಗ ಬರ್ತದೆ, ಅದಕ್ಕೆ ಸ್ಪ್ರೇ ಮಾಡ್ಬೇಕು, ಇಂಥದೆಲ್ಲ. ಸೊ ಮೋನೋಪೊಲಿ ಅಂತಾರೆ ನೋಡಿ ಅದಕ್ಕೆ. ಮೊನ್ಸಾಂಟೋ, ಬೇಯರ್ ಇವರೆಲ್ಲ ಅದನ್ನೆಲ್ಲ ಮೋನೋಪೊಲೈಸ್ ಮಾಡ್ತಾ ಇದ್ದಾರೆ. ಪ್ಲಸ್ ಮುಂದೆ ಅದರಿಂದ ಏನ್ ಸಮಸ್ಯೆ ಬರ್ತದೋ, ಮತ್ತೆ ಯಾವ ರೋಗಗಳು ಬರ್ತಾವೋ, ಅದರಿಂದ ಇನ್ನು ಬೇರೆ ಆ ಗಿಡಗಳಿಂದ ಇನ್ನು ಬೇರೆ ಆ ಹುಳ ಕಾಟನ್ ಬಿಟ್ಟು ಮತ್ತೆ ಯಾವ ಗಿಡಕ್ಕೆ ಅಟ್ಯಾಕ್ ಮಾಡ್ತದೋ, ಇಂಥ ಮತ್ತೆ ನೂರಾರು ಹೊಸ ಸಮಸ್ಯೆಗಳು ಸೃಷ್ಟಿ ಆಗ್ತವೆ. ಅಲ್ಲ, ಅದು ಈ GMO ಸೀಡ್ಸ್ ಬಂದಂತ ಆಹಾರ ನಮ್ಮ ದೇಹದ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತೆ? ಅದೇ ಅದರದ್ದು ಟೋಟಲ್ ನಾವು ಶಕ್ತಿ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಸಲುವಾಗಿ ಡೈರೆಕ್ಟ್ ಮಾಡಿದೀವಿ ಅದನ್ನು. ಈಗ GMO ತಳಿ ಕಾಟನ್ ಇದೆ ಅಂತ ಇಟ್ಕೊಳ್ರಿ, ಅದಕ್ಕೆ ಆ ಹುಳ ಹತ್ತಬಾರ್ದು, ಆಯ್ತಾ? ಬಟ್ ನಾಟಿ ತಳಿಯ ಕಾಟನ್ ಅಲ್ಲಿ ಅದು ಒಳ್ಳೆ ಚೆನ್ನಾಗಿರೋ ಬೆಳೆ ಬರಬೇಕು, ಗಿಡ ಸರ್ವೈವ್ ಆಗಬೇಕು, ಆಯ್ತಾ? ಸೊ ಎರಡರಲ್ಲಿ ವ್ಯತ್ಯಾಸ ಆಯ್ತು. ಸೊ ಈ ತರ ಆಹಾರ ಬೆಳೆಗಳು GMO ದಿಂದ ಮಾಡಿದಾಗ ಅದರಲ್ಲಿ ಪೌಷ್ಟಿಕಾಂಶಗಳು ಇರೋದಿಲ್ಲ. ಅದರಲ್ಲಿ ಮ್ಯೂಟೇಶನ್ ಮಾಡಿರ್ತಾರಲ್ಲ, ಜೀನ್ ಮ್ಯೂಟೇಶನ್ ಮಾಡಿರ್ತಾರಲ್ಲ, ಅದರಿಂದ ಕೂಡ ನಮಗೂ ಕೂಡ ಜೆನೆಟಿಕ್ ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಡಿಬೇಟ್ ನಡೀತಾ ಇದೆ. ಬಟ್ ನನಗೆ ಅದಕ್ಕೆ ಎಕ್ಸಾಕ್ಟ್ಲಿ ಎಲ್ಲೂ ನನಗೆ ಗೊತ್ತಿಲ್ಲ, ಅದು ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ. ಅದು ಹೆಲ್ತಿಗೆ ಸರಿ ಇಲ್ಲ ಅಂತಾನೆ ಹೇಳ್ತಾರೆ. ಹೈಬ್ರಿಡ್ ಕಾಳುಗಳು ಕೂಡ ಹೆಲ್ತಿಗೆ ಸರಿ ಇಲ್ಲಲ್ಲ, ನೋಡೋದಕ್ಕೆ ದಪ್ಪ ಇರ್ತವೆ, ಬಟ್ ಇದು ನ್ಯೂಟ್ರಿಷನ್ ಇಲ್ಲ. GMO ಕೂಡ ಅದೇ ಸಮಸ್ಯೆ ಬರುತ್ತೆ. ಸುತ್ತಮುತ್ತ ಇರೋ ಊರಲ್ಲೆಲ್ಲ ಬರ್ಡ್ ಫ್ಲೂ ಬಂದಂಗೆ ಬಂತು, ಏನೋ ಒಂದು 6-8 ತಿಂಗಳ ಹಿಂದೆ. ಫುಲ್ ಕೋಳಿ ಎಲ್ಲ ವೈಪೌಟ್ ಆಯ್ತು, ಎಲ್ಲ ಕೋಳಿ ಇದೇ ಟೈಮಿಗೆಲ್ಲ. ನಾವು ಯಾರ ಕಡೆ ತಂದಿದ್ವಲ್ಲ ಅವ್ರ ಮನೆಯಲ್ಲಿ ಇದ್ದದ್ದೆಲ್ಲ ಹೋಯ್ತು. ಬಟ್ ಇಲ್ಲಿ ಕಾರಣ ಏನು? ಅವರು ರೇಷನ್ ಅಕ್ಕಿ ಹಾಕ್ತಾರ ಅದಕ್ಕೆ. ಊರಲ್ಲೆಲ್ಲ ಕೋಳಿ ಅಂದ್ರೆ ರೇಷನ್ ಅಕ್ಕಿ ಪ್ಲಸ್ ತಿಪ್ಪೆ, ನಾಲಿ ನೀರು, ಆಕ್ಸಿಡೆಂಟ್, ನಾಯಿ, ಬೆಕ್ಕು, ಇದೆಲ್ಲ ತುಂಬಾ ರಿಸ್ಕ್ ಇದೆ ಅಲ್ಲಿ. ಇಲ್ಲಿ ನಾವು ನವಣೆ ಅದು ಇದು ಕೊಡ್ತೀವಲ್ಲ, ಇನ್ನೂ ತನಕ ಯಾವುದಕ್ಕೂ ಒಂದು ರೋಗ ಏನೂ ಇಲ್ಲ. ಆ ಬರ್ಡ್ ಫ್ಲೂನು ಆಗಿಲ್ಲ. ಸುತ್ತಮುತ್ತ ಇರೋ ಎಲ್ಲ ಹಳ್ಳಿಗಳಿಗಾಯ್ತು. ಸೊ ಆಹಾರದ ಇಂಪಾರ್ಟೆನ್ಸ್ ಇದೆ ಅಲ್ಲ. ಅದ್ರ ಲಾಭ ನಮಗೆ ಮೊಟ್ಟೆಯಲ್ಲಿ ಬರ್ತದೆ. ಅದೇನ್ ಮೊಟ್ಟೆ ನಾವು ಊಟ ಮಾಡ್ತೀವಿ, ಆ ನ್ಯೂಟ್ರಿಯೆಂಟ್ಸ್ ಎಲ್ಲ ಮತ್ತೆ ನಮಗೆ ಸಿಗ್ತದೆ. ಅದು ಮೇಂಟೆನೆನ್ಸ್ ಕಮ್ಮಿ ಆಗ್ತದೆ. ಅದಕ್ಕೆ ರೋಗ ಬಂದ್ರೆ ನಾವು ವೆಟರ್ನರಿ ಹತ್ರ ಹೋಗ್ಬೇಕು, ಮೆಡಿಸಿನ್ ತರಬೇಕು, ಇಂಜೆಕ್ಷನ್ ಕೊಡ್ಬೇಕು, ಅದೆಲ್ಲ ಶುರು ಆಗ್ತದೆ. ಆಹಾರ ಅಷ್ಟು ಬೇಕಾಗಿಲ್ಲ ಶರೀರಕ್ಕೆ, ಆಹಾರ ಬಹಳ ಕಮ್ಮಿ ಬೇಕು. ಓಡಾಟ ಬೇಕು, ಬೆವರು ಬೇಕು, ನಿದ್ದೆ ಬೇಕು, ರೆಸ್ಟ್ ಬೇಕು,
ಚಿಂತೆ ಇರಬಾರ್ದು, ಜಗಳ ಕಿರಿಕಿರಿ ಇರಬಾರ್ದು, ಸೂರ್ಯನ ಬೆಳಕು, ಗಾಳಿ ಇದೆಲ್ಲ ಸೇರಿ ಶರೀರದ ಪೋಷಣೆ ಆಗ್ತದೆ. ಬರೀ ಆಹಾರದಿಂದ ಆಗೋದಿಲ್ಲ. ಕೋಳಿ ಊಟ ತಿಂತು ಆಹಾರದ ಯಾವ ಗುಣ ಇದೆಯೋ ನಮ್ಮ ದೇಹನೂ ಅದೇ ತರ ರೂಪುಗೊಳ್ತದೆ ಒಂದು ಹಂತದೊಳಗೆ. ಈಗ ಆಹಾರ ಅದು ಪ್ರಕೃತಿಗೆ ವಿರುದ್ಧ ಹೆಂಗ್ ನಾವು ತಯಾರು ಮಾಡಿದ್ವಿ ಅಂತಂದ್ರ ಈಗ ನಮ್ದು ದೇಹನೂ ಒಂದು ಹಂತದೊಳಗೆ ಆ ತರ ರೂಪುಗೊಳ್ಬೋದಲ್ಲ. ನೋಡಿ, GMOದಲ್ಲಿ ಒಂದು ಯಾವುದೋ ಕಂಪನಿ ಸಿಕ್ಕಾಪಟ್ಟೆ ದುಡ್ಡು ಹಾಕಿ, ಟೈಮ್ ಹಾಕಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಸಾವಿರಾರು ಕೋಟಿಗಟ್ಟಲೆ ರೂಪಾಯಿ ಹಾಕ್ತಾರೆ ಅದಕ್ಕೆ. ಅದು ಅಷ್ಟು ಸುಲಭ ಇಲ್ಲ, ಬಹಳ ಕೆಲಸ ಆಯ್ತಾ. ಬಟ್ ಅವ್ರದ್ದು ಬಯಕೆ ಏನಿರ್ತದೆ, ಅವ್ರದ್ದು ಗುರಿ ಏನಿರ್ತದೆ, ಮೋನೋಪೊಲಿ ಮಾಡಬೇಕು. ಸೊ ಮೇನ್ ವಿರುದ್ಧ ಇರೋದು ಈ ಮಾತಿಗೆ. ಅವ್ರು ಮೋನೋಪೊಲಿ ಮಾಡ್ತಾ ಹೋದಂಗೆ ನಮ್ಮಲ್ಲಿ ಇರುವ ಪ್ರತಿಯೊಂದು ನಮ್ಮ ದೇಶನೇ ಆ ಕಂಪನಿ ಮೇಲೆ ನಿರ್ಭರ ಆಗ್ತಾ ಹೋಗ್ತದೆ. ಮೊದಲಿಗೆಲ್ಲ ಕೊಡ್ತಾರೆ, ಸಬ್ಸಿಡಿ ಕೊಡ್ತಾರೆ, ಫ್ರೀ ಕೊಡ್ತಾರೆ, ಎಲ್ಲಾ ರೀತಿಯ ಮನೆಗೆ ತಂದು ಕೊಡ್ತಾರೆ, ನಾವೇ ಬಂದು ಬಿತ್ತುತ್ತೀವಿ ಅಂತಾರೆ, ಎಲ್ಲ ಮಾಡ್ತಾರ ಅವರು. ನೀವು ನೋಡ್ಬೋದು ಅದೆಲ್ಲ, ನೀವು ಮನೆಗೆ ಬಂದು ಕೊಡ್ತೀವಿ ಅಂತಾರ ಆಯ್ತಾ. ಮತ್ತೆ ಕೆಲವೊಂದು ಕಡೆ ಗೌರ್ಮೆಂಟ್, ಫಾರ್ ಎಕ್ಸಾಂಪಲ್ ಜಿಂಬಾಬ್ವೆನೋ ಕೆನ್ಯಾನೋ ಎಲ್ಲೋ ಜನರು ತರಕಾರಿ ಬೆಳೆಸಂಗಿಲ್ಲ ಮನೆ ಹತ್ರ. ಗೌರ್ಮೆಂಟ್ ಕಾನೂನು ಇದು ಸೀಡ್ಸ್ ಕಂಪನಿಯವ್ರು ಸೇರ್ಕೊಂಡು ಗೌರ್ಮೆಂಟ್ನವ್ರಿಗೆ ಆ ತರ ಮಾಡಕ್ಕೆ ಇದು ಮಾಡಿದ್ದು ಆಯ್ತಾ. ಮನೆ ಹತ್ರ ತರಕಾರಿ ಬೆಳೆಸಿದ್ರೆ ಮಾರ್ಕೆಟ್ ಇಂದ ಕಮ್ಮಿ ತಗೊಳ್ಳೋದು. ಸೊ ಮಾರ್ಕೆಟ್ ಅಲ್ಲಿ ತರಕಾರಿ ಬರೋ ಡಿಮಾಂಡ್ ಕಮ್ಮಿ ಆಗ್ತದೆ, ಇವ್ರದ್ದು ಸೀಡ್ಸ್ ಸೇಲ್ ಆಗಲ್ಲ. ಸೊ ಗೌರ್ಮೆಂಟ್ನವರಿಗೆ ಸ್ವಲ್ಪ ಏನೋ ದುಡ್ಡು ಕೊಟ್ಟರು, ಮಾಡಿದ್ರು, ಅಲ್ಲಿರೋರಿಗೆ ಈ ತರ ಕಾನೂನು ಮಾಡೋದಕ್ಕೆ ಇದು ಮಾಡಿದ್ರು. ಇದು ಮೇನ್ ಸಮಸ್ಯೆ ಇದೆ. ಆ ಬೆಳೆ ಬರ್ತದೆ ಅಥವಾ ಅದಕ್ಕೊಂದೇನೋ ಹುಳ ಹತ್ತೋದಿಲ್ಲ, ಆ ಒಂದು ಕಾರಣಕ್ಕಾಗಿ ನಮ್ಮಲ್ಲಿ ಸಾವಿರಾರು ವರ್ಷದಿಂದ ಬಂದಿರುವ ಸಾವಿರಾರು ತಳಿಗಳು ಒಂದೇ ಸರಿ ನಶಿಸಿ ಹೋಗ್ತದೆ. ವೆರೈಟಿ ಹೋಗ್ತದೆ, ಡೈವರ್ಸಿಟಿ ಹೋಗ್ತದೆ, ನಮ್ದು ಹಿಸ್ಟ್ರಿ ಹೋಗ್ತದೆ, ಕಲ್ಚರ್ ಎಲ್ಲ ಅದ್ರ ಜೊತೆ ಹಾಳಾಗ್ತದೆ ಆಯ್ತಾ. ಒಂದ್ಸರಿ ಬೀಜ ನಶಿಸಿ ಹೋದ್ಮೇಲೆ ಎಲ್ಲಿಂದ ತರ್ತೀರಿ? ಇನ್ನೂ ಆದ್ರೂ ನಾನು ಊರಲ್ಲಿ ನೋಡಿದ್ದೀನಿ, ಪ್ರತಿಯೊಬ್ಬ ರೈತ ಪೀಲಿ ಜವಾರಿ, ಹಳದಿ ಬಣ್ಣದ ಜೋಳ, ಕೆಂಪು ಬಣ್ಣದ ಜೋಳ, ಹಸಿರು ಬಣ್ಣ, ಪ್ರತಿಯೊಬ್ಬರು ಮನೆಯಾಗ ಇಷ್ಟು ಇಟ್ಟಿರ್ತಾರೆ. ಪುಂಡಿ ಬೀಜ ಇಟ್ಟಿರ್ತಾರೆ ಮನೆಯಾಗ, ಪ್ರತಿಯೊಂದು ಬೀಜ. ಅವ್ರಿಗೆ ಅದು ಫುಲ್ ಕಳ್ಕೊಳಕ್ ಆಗೋದೇ ಇಲ್ಲ, ಮನಸ್ಸೇ ಆಗೋದಿಲ್ಲ. ಬಟ್ ಅವರಿಗೆ ಮಾರ್ಕೆಟ್ ಚಾನ್ಸ್ ಕೊಡ್ತಾ ಇಲ್ಲ. ಎಲ್ಲರೂ ತೊಗರಿನೇ ಹಾಕಬೇಕು, ಎಲ್ಲರೂ ಉದ್ದಿನ ಬೆಳೆನೇ ಹಾಕಬೇಕು, ಹೆಸರೇ ಹಾಕಬೇಕು ಅಂತ. ಇದು ಸಮಸ್ಯೆ ಇದೆ. ಮತ್ತೆ ಆಹಾರ, ಯಾವುದೇ ಆಹಾರ ನಾವು ಊಟ ಮಾಡಿದಾಗ ಅದು ಬ್ರೇಕ್ ಡೌನ್ ಆಗಿ ಅದರದ್ದು ಫೈನಲ್ ರೂಪಕ್ಕೆ ಹೋಗ್ತದೆ. ಅಮಿನೋ ಆಸಿಡ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟಿ ಆಸಿಡ್ಸ್ ಈ ರೂಪಕ್ಕೆ ಹೋಗ್ತದೆ. ಅವು ಎಂಥವಿದಾವೆ, ನಮ್ಮ ಶರೀರಕ್ಕೆ ಬೇಕಾಗಿದ್ದಾವ ಅಥವಾ ನಮ್ಮ ಶರೀರಕ್ಕೆ ಹಾಳು ಮಾಡುವಂಥದ್ದಿದಾವ, ಅದನ್ನೇ ಅರ್ಥ ಮಾಡಿಕೊಂಡು ಈ ಸಾವಿರಾರು ವರ್ಷದಿಂದ ಈ ತಳಿಗಳನ್ನು ನಾವು ಬಳಸ್ತಾ ಇದೀವಿ. ಸಡನ್ಲಿ ಹೊಸದಾಗಿ GMO ಇಂದ ಬಂದ ತಳಿಗಳಲ್ಲಿ ಗೊತ್ತಿಲ್ಲ ನಮ್ಗೆ ಯಾವಿದಾವೋ ಏನಿದಾವ ಅಂತ. ಟ್ರಯಲೇ ಆಗಿಲ್ಲಲ್ಲ ಇದು. ಈ ಜೋಳ ನಾವು ಇಲ್ಲಿ ಊಟ ಮಾಡಬೇಕು, ಯಾವ ವೆರೈಟಿ ಜೋಳ ಊಟ ಮಾಡಬೇಕು ಅದು ಆಲ್ರೆಡಿ ಡಿಸೈಡ್ ಆಗಿದೆ. ಕೆಲವೊಂದು ವೆರೈಟಿ ಇರ್ತಾವೆ, ನಾವು ಊಟ ಮಾಡಲ್ಲ. ಅದು ಈ ಕೆರೆ ಹತ್ರ ಹೋದ್ರೆ ನಿಮಗೆ ಸಿರಿಧಾನ್ಯ ತರ ವಿಚಿತ್ರ ಕೆಲವೊಂದು ಅಲ್ಲಿ ಸೈಡಿಗೆ ಸಿಗ್ತಾವ ನಿಮ್ಗೆ, ಅದು ಕೂಡ ಒಂದು ಧಾನ್ಯನೇ. ಬಟ್ ಯಾವುದೋ ಒಂದು ಕಾರಣಕ್ಕೆ ಅದು ಉಣ್ಣಲ್ಲ. ಅದ್ರಲ್ಲಿ ಏನೋ ಒಂದು ಡೇಂಜರಸ್ ಇರ್ಬೋದು, ಇಲ್ಲ ಏನೋ ಒಂದು ಪಾಯ್ಸನಸ್ ಇರ್ಬೋದು. ಸೊ GMOದಿಂದ ಸಡನ್ಲಿ ಬಂತು, ನಾವು ಹಾಕಿದೀವಿ, ಬೆಳೆದಿವಿ, ಮಾರ್ಕೆಟ್ಗೆ ಹಾಕಿದೀವಿ, ತಿನ್ನತೀವಿ. ಟ್ರಯಲ್ ಆಗ್ಲಿಲ್ಲಲ್ಲ ಇದರಲ್ಲಿ, ಗೊತ್ತಾಯ್ತಾ. ಸೊ ಆ ತರ ಒಂದು ಭಯ ಇದೆ. ಹಳೇದ್ ಬಿಟ್ಟು ಸಡನ್ಲಿ ನಾವು ಹೊಸ ತಿನ್ನಕ್ ಹೋದಾಗ ಏನೋ ಡೇಂಜರಸ್ ಆಗ್ಬೋದು. ಅಂಡ್ ಅದು ವ್ಯಾಲಿಡ್ ಇದೆ, ಅದು ಭಯ ಸರಿ ಇದೆ. ತಗೊಳ್ರಿ. ಒಂದು 10 ವರ್ಷ ಹಿಂದೆ ಹೋದ್ರೆ ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾ ಇದ್ದೆ. ದುಡ್ಡಿನ ಸಲುವಾಗಿ ಆಯ್ತಾ. ಈಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಾಡ್ತಾ ಇಲ್ಲ, ಕಮ್ಮಿ, 2 ತಾಸು 3 ತಾಸು 1 ತಾಸು ಇಷ್ಟೇ, ದುಡ್ಡಿನ ಸಲುವಾಗಿ ಆಯ್ತಾ. ಇಲ್ಲ ಬೇಡ,
ಅವಾಗ ಅಷ್ಟ್ಯಾಕೆ ಕೆಲಸ ಮಾಡ್ತಾ ಇದ್ದೆ? 2 ಕಾರಣಗಳಿತ್ತು. ಒಂದು, ನಾನು ಬೇರೆಯವ್ರ ಕೈಯಲ್ಲಿದ್ದೆ ಆಯ್ತಾ, ಬೇರೆಯವ್ರ ಸಲುವಾಗಿ ಕೆಲಸ ಮಾಡ್ತಾ ಇದ್ದೆ. 2ನೇದು, ನನಗೆ ಅಷ್ಟು ಖರ್ಚು ಮಾಡ್ಬೇಕು ಅನ್ನೋದು ಬಯಕೆ, ಆಸೆ ಯಾವಾಗಿತ್ತು, ಜಾಸ್ತಿ ಖರ್ಚು ಮಾಡಿ ಬದುಕಬೇಕನ್ನೋದು. ಸೊ ಈಗ ನಾನು ಬೇರೆಯವ್ರ ಸಲುವಾಗಿ ಕೆಲಸ ಮಾಡ್ತಾ ಇಲ್ಲ. 2ನೇದು, ನನ್ನ ಬಯಕೆಗಳ ಆಸೆಗಳು ಕಮ್ಮಿ ಮಾಡ್ಕೊಂಡಿದ್ದೀನಿ. ಈಗ ನನಗೊಂದು ಒಳ್ಳೆ ಶೂಸ್ ಬೇಕಾಯ್ತು ಅಂತಂದ್ರೆ ನಾನು 1 ಲಕ್ಷ ರೂಪಾಯಿ ಕೊಟ್ಟು ಶೂಸ್ ತೊಗೊಳಕ್ ರೆಡಿ ಇದ್ದೀನಿ. ಅಂಥದ್ದು ಪ್ರಾಬ್ಲಮ್, ಅಂತ ಒಂದೇನೋ ಮಷಿನ್ ಬೇಕಾಯ್ತು, ನನಗೆ ನೀರಿನ ಮೋಟರ್ ಬೇಕಾಯ್ತು, ಅದು ಎಷ್ಟು ಬೇಕೋ ಅಷ್ಟು ದುಡ್ಡು ಹಾಕ್ತೀನಿ ಅದಕ್ಕೆ. ಬಟ್ ಸುಮ್ಮನೆ ಇದೇನೋ ಅಡ್ವರ್ಟೈಸ್ ನೋಡಿಕೊಂಡು, ಇಲ್ಲ ಅವ್ರ ಹತ್ರ ಇದೆ, ಅವ್ರನ್ನ ಎಲ್ಲರ ಹತ್ರ ಇದೆ ಅಂಥದ್ದು ನಾವು ಎಲ್ಲ ತೆಗೆದಾಕ್ತೀವಿ. ಸೊ ಖರ್ಚು ಕಮ್ಮಿ ಆಯಿತು ಆಯ್ತಾ. ಖರ್ಚು ಕಮ್ಮಿ ಆಗಿದ್ದಕ್ಕೆ ಕೆಲಸ ಕಮ್ಮಿ ಆಯಿತು. ಲೋನ್ ಇಲ್ಲ, ರೋಗಗಳಿಲ್ಲ, EMI ಇಲ್ಲ, ಎಲ್ಲೋ ಹೋಗ್ಬೇಕು ಬರ್ಬೇಕಂತಿಲ್ಲ ಆಯ್ತಾ. ಸೊ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀವಿ ಅಂದಂಗೆ ಆಯ್ತಾ. ಈ ಹೆಚ್ಚಿಗೆ ದುಡ್ದು ಏನ್ ಮಾಡ್ಬೇಕು? ಹೆಚ್ಚಿಗೆ ದುಡಿತಾ ಹೋದಂಗೆ ಕೆಲಸದ ಒತ್ತಡದಲ್ಲೇ ಬದುಕ್ತಾ ಹೋಗ್ತೀನಿ ನಾನು. ಬೇರೆ ಕೆಲಸಗಳು ಹಿಂದೆ ಬೀಳ್ತಾವ. ಗಾರ್ಡನ್ ಯಾವಾಗ ಮಾಡಬೇಕು, ರೆಸ್ಟ್ ಯಾವಾಗ ಮಾಡಬೇಕು, ಏನಾದರೂ ಓದ್ಬೇಕನ್ನಿಸ್ತದೆ ಅದೇ ಯಾವಾಗ ಮಾಡಬೇಕು. ಈಗ ಹಿಂಗೆ ಯಾರಾದರೂ ವಿಸಿಟರ್ ಬರ್ತಾರೆ, ಇದು ಚರ್ಚೆ ಮಾಡಕ್ ಸಾಧ್ಯ ಇದೆಯಾ ನಾನು ಕೆಲಸದಲ್ಲಿ ಮುಳುಗೋದ್ರೆ ಆಯ್ತಾ. ಸೊ ಒಂದು ಸಮಾಜದಲ್ಲಿ ಹಾರ್ಡ್ ವರ್ಕಿಗೆ ಏನೋ ಒಂದು ಸ್ಪೆಷಲ್ ಸ್ಥಾನ, ಅದಕ್ಕೆ ಹಾರ್ಡ್ ವರ್ಕಿಗೆ. ದುಡಿತಾ ಇರಬೇಕು, ದುಡಿಬೇಕು, ರಾತ್ರಿ ಬೆಳಗನ ದುಡಿಬೇಕು, ಕಣ್ಣಾಗ ಎಣ್ಣೆ ಹಾಕೊಂಡು ಓದ್ಬೇಕು, ಏನೇನೋ. ಅವಾಗ ನಾನು 1 ತಿಂಗಳಲ್ಲಿ ದುಡ್ದಷ್ಟು ಈಗ 1 ದಿವಸದಲ್ಲಿ ದುಡಿತಾ ಇದ್ದೀನಿ, ಕ್ವಾಲಿಟಿ ವೈಸ್ ನೋಡಿದ್ರೆ. ಶರೀರ ಕೆಡ್ತಾ ಇದೆ, ಸಾಲ ಆಗ್ತಾ ಇದೆ, ದುಡ್ಡಿಲ್ಲ ನನ್ನ ಹತ್ರ, ಏನೋ ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತಂದ್ರೆ ನಾನು ತಪ್ಪು ದಾರಿ ಹಿಡಿದಿದ್ದೀನಿ ಅಂತ. ನೀವು ಸಿಕ್ಕಾಪಟ್ಟೆ ದುಡಿತಾ ಇದ್ರಿ, ಬೆಳಗಿಂದ ಸಾಯಂಕಾಲ ತನಕ ಸಾಲ ಇದೆ, ಟೆನ್ಷನ್ ಇದೆ, ರೋಗ ಇದೆ ಅಂದ್ರೆ ನೀವು ನಿಜವಾಗ್ಲೂ ಆಯ್ತಾ ಯಾವ ಕೆಲ್ಸಕ್ಕೆ ದುಡಿಬೇಕು ಅದಕ್ಕೆ ದುಡಿತಾ ಇಲ್ಲ, ಬೇರೆ ಏನೇನೋ ಮಾಡ್ತಾ ಇದೀರಿ ಅಂತಂದು. ಒಂದು ಸ್ಪಿಸೀಸ್ ಇಂದ ಏನಂತೀರಿ, ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಹೋದಾಗ ಅದ್ರ ಪ್ರಕೃತಿ ಬೇರೆ ಆಗ್ತದೆ. ಈಗ ಹಾವಿನ ವಿಷ ಇದೆ ನೋಡಿ ಆಯ್ತಾ, ನೀವು ಹಾವಿನ ವಿಷ ಕುಡಿಯಬಹುದು, ಏನೂ ಆಗೋದಿಲ್ಲ, ಹೊಟ್ಟೆಯಲ್ಲಿ ಅಬ್ಸಾರ್ಬ್ ಆಗೋದಿಲ್ಲ. ಅದು ಇಂಜೆಕ್ಷನ್, ಹಾವಿನ ಹಲ್ಲಿನಿಂದ ನಿಮ್ಮ ಮೂಳೆ ಮಾಂಸಗಳ ಹತ್ರ ಹೋದ್ರೇನೆ ಅದು ಎಫೆಕ್ಟ್ ಶುರು ಆಗ್ತದೆ. ಸೊ ಅವು ತಿಂತಾ ಇದ್ದಾವೆ ಆಯ್ತಾ. ಒಂದು ಸರಿ ಹಾವಿಗೆ ಕೋಳಿ ತಿಂದಾಗ ಅದು ಹಾವಿಲ್ಲ, ಅದರ ಆಹಾರ ಆಯ್ತು. ಅದು ಜೀರ್ಣ ಆಗಿ ಹೋದಾಗ ಅದು ಹಾವಿಲ್ಲ, ಇನ್ನೂ ಬ್ರೇಕ್ ಡೌನ್ ಆಯ್ತು. ಅಮಿನೋ ಆಸಿಡ್ಸ್, ಫ್ಯಾಟಿ ಆಸಿಡ್ಸ್, ಕಾರ್ಬೋಹೈಡ್ರೇಟ್ಸ್, ಅದು ಏನೇನೇ ಇರಲಿ ಅದು ಸಣ್ಣ ಪ್ರಮಾಣ, ಅದು ಮುಂದೆ ಹೋಗಿ ಕೋಳಿ ಆಯ್ತು. ಕೋಳಿ ಏನೇನ್ ತಿಂತಾ ಇದೆಯೋ ಅದರಿಂದ ಕೋಳಿ ಆಗ್ತಾ ಇದೆ. ಅಲ್ಲಿನ ಆಹಾರದಿಂದ ಅದಕ್ಕೆ ಆ ತರ ಇಲ್ಲ, ಅದ್ರದ್ದು ನೋಡಿ ಇನ್ಫೆಕ್ಷನ್. ಅದು ಈಗ ಡ್ಯಾಂಡ್ರಫ್ ಇದೆ, ಅಥವಾ ಜ್ವರ ಇದೆ, ಅಥವಾ ಫಂಗಲ್ ಇನ್ಫೆಕ್ಷನ್, ಗಜಕರ್ಣ ಕಾಮನ್ ಆಗ್ತಾ ಇದೆ. ಬಟ್ ಎಲ್ಲರಿಗೆ ಯಾಕೆ ಬರಲ್ಲ ಅದು? ಕೆಲವೊಬ್ಬರಿಗೆ ಅಷ್ಟೇ ಯಾಕೆ ಬರ್ತದೆ? ಆ ರೋಗಾಣುಗಳು, ಆ ಜೀವಾಣುಗಳು, ಆ ಬ್ಯಾಕ್ಟೀರಿಯಾ, ಫಂಗಸ್ ಎಲ್ಲ ಕಡೆ ಇದೆ, ಇಲ್ಲೂ ಇದೆ, ನನ್ನ ಮೇಲೂ ಇದೆ, ನನ್ನ ಒಳಗೂ ಇದೆ. ನನ್ನ ಶಕ್ತಿ ಕುಗ್ಗಿದಾಗ, ನನ್ನ ಇಮ್ಯುನಿಟಿ, ನನ್ನ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ ಅದು ಬೆಳೆಯಕ್ಕೆ ಶುರು ಮಾಡ್ತದೆ. ಸೊ ಇನ್ಫೆಕ್ಷನ್ ಕೂಡ ಏನ್ ತೋರಿಸ್ತದೆ, ನೀವು ವೀಕ್ ಆಗಿದ್ದೀರಿ ಅಂತ ತೋರಿಸ್ತದೆ. ಈಗ ನಾವು ಇಷ್ಟು ವರ್ಷ ಆಯ್ತು, ಗಜಕರ್ಣ ಆದವ್ರು ಬರ್ತಾರೆ, ನಾವು ಸಾಬೂನು ಇಟ್ಟಿಲ್ಲ ಏನಿಲ್ಲ, ಡಾಕ್ಟರ್ ಪಾಪ ತೊಳಿತಾ ಇರ್ತಾನೆ, ಗಜಕರ್ಣ ಆದವ್ರು ಬಂದ್ಮೇಲೆ ಕೈ ಸ್ಯಾನಿಟೈಸರ್ ಅದು ಇದು ಆಯ್ತಾ. ಸೊ ನಮಗೆ ಯಾಕೆ ಬಂದಿಲ್ಲ? ಆದ್ರೆ ನನ್ನ ಇಮ್ಯುನಿಟಿ ಕಡಿಮೆ ಆದ್ರೆ ಅವನು ಗಜಕರ್ಣ ಇದ್ದವನು ಬಾರದೇ ಇದ್ರು ನನಗೆ ಬರ್ತದೆ. ಆರ್ಗ್ಯಾನಿಸಮ್ಸ್ ಎಲ್ಲ ಕಡೆ ಇದೆ. ಈ TB ಇದೆ, ನೀವು ವೀಕ್ ಆದ ತಕ್ಷಣ TB ಬೆಳೆಯಕ್ಕೆ ಶುರು ಆಗ್ತದೆ. ಈಗ ನಮ್ಮಲ್ಲಿದೆ, ಅದು ನಮ್ಮ ಲಂಗ್ಸ್ ಅಲ್ಲಿ, ಶ್ವಾಸಕೋಶದಲ್ಲಿ ಇರ್ತದೆ.
ಆಹಾರ ನಿಮಗೆ ವೀಕ್ ಮಾಡ್ತಾ ಇದೆ, ಅದು ಇನ್ಫೆಕ್ಷನ್ ಅಲ್ಲಿ ಬೆಳೀತಾ ಇದೆ. ಹಿಂಗೆ ಅದು. ಆಹಾರದಿಂದ ಬರ್ತಾ ಇಲ್ಲ, ಆಹಾರ ಸೋರ್ಸ್ ಇಲ್ಲ. ಆಹಾರ ಟ್ರಿಗರ್ ಅನ್ಬೋದು. ಆಹಾರದಿಂದ ಮುಂದೆ ಆ ತರ ಟ್ರಿಗರ್ ಆಗ್ತಾ ಇದೆ. ಸೋರ್ಸ್ ನಾವು ರೇಷನ್ ಅಕ್ಕಿ ಹಾಕಿದ್ರೆ ನಾವು ಅದು ಸೋರ್ಸ್. ಸೋರ್ಸ್ ಅಂದ್ರೆ ಅದನ್ನು ನಾವು ಚೇಂಜ್ ಮಾಡ್ಬೋದು. ರೇಷನ್ ಅಕ್ಕಿ ಬದಲಿ ನಾವು ಜೋಳ ಹಾಕ್ಬೋದು. ನಾವು ರೇಷನ್ ಅಕ್ಕಿ ಬದಲಿ ಜೋಳ ಹಾಕಿದಾಗ ಅದು ಆಟೋಮೆಟಿಕ್ಲಿ ಅದು ಚೇಂಜ್ ಆಗ್ತದೆ. ಈಗ ಇವಳು ಇದು ಓದ್ತಾ ಇದ್ದಾಳಲ್ಲ, ಇದು ಸ್ವಲ್ಪ ಗ್ರೀಸ್, ರೋಮನ್ 2. ಗ್ರೀಕ್, ರೋಮನ್ ಅಲ್ಲಿಂದು. ಸೊ ನಾನು ಒಂದು ಸ್ವಲ್ಪ ದಿವಸ ಹಿಂದೆ ಹೇಳಿದೆ, ಲ್ಯಾಂಗ್ವೇಜ್ ಇಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗ್ತದೆ. ಮಕ್ಕಳಿಗೆ ಅಥವಾ ನಿಮಗೂ ಮೆಮರಿ ಪ್ರಾಬ್ಲಮ್ಸ್ ಆಗಬಾರ್ದು, ಬ್ರೈನ್ ಆಕ್ಟಿವ್ ಆಗಿರ್ಬೇಕು ಕೊನೆ ತನಕ ಅಂದ್ರೆ ಆದಷ್ಟು ಜಾಸ್ತಿ ಲ್ಯಾಂಗ್ವೇಜಸ್ ಕಲಿಬೇಕು. ಮಕ್ಕಳಿಗೂ ಕೂಡ ಲ್ಯಾಂಗ್ವೇಜಸ್ ಎಷ್ಟು ಗೊತ್ತಿರ್ತಾವಲ್ಲ ಅಷ್ಟು ಬ್ರೈನು ಆಕ್ಟಿವ್ ಆಗಿರ್ತದೆ, ಚೆನ್ನಾಗಿ ಡೆವಲಪ್ ಆಗ್ತದೆ, ಚೆನ್ನಾಗಿ ಕೆಲಸ ಮಾಡ್ತದೆ, ಮೆಮರಿ ಲಾಸ್ ಆಗೋದಿಲ್ಲ. ಸೊ ಇವಳಿಗೆ ನಾನು ಏನು ಹೇಳಿದೆ, ನೀನು 10 ಲ್ಯಾಂಗ್ವೇಜ್ ಕಲಿಬೇಕು. ಕನ್ನಡ, ಹಿಂದಿ, ಇಂಗ್ಲೀಷ್ ಅದು ನಡೀತಾ ಇದೆ, ಮನೆಯಲ್ಲೇ ಇದೆ. ಸೊ ನೆಕ್ಸ್ಟ್ ನಿನ್ ಚಾಯ್ಸ್, ಯಾವ್ದು ಕಲಿತೀನಿ ನಾನು ಹೇಳಲ್ಲ, ಅದು ನಿನ್ ಚಾಯ್ಸ್. ಸೊ ಇದು ಓದ್ತಾ ಅವಳಿಗೊಂದು ನಾನು ಗ್ರೀಕ್ ಕಲಿತೀನಿ ನೆಕ್ಸ್ಟ್ ಅಂತ. ಸೊ ಅಲ್ಲಿ ಗ್ರೀಕ್ ಪುಸ್ತಕ ಹುಡುಕಿದ್ದು ಸ್ವಪ್ನದಲ್ಲಿ ಇರ್ಲಿಲ್ಲ, ರಷ್ಯನ್ ಸಿಕ್ತು, ರಷ್ಯನ್ ತಗೊಂಡ್ ಬಂದಿದ್ದಾಳೆ. ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಈ ತರ ನಡೀತಾ ಇರ್ತದೆ ಅದು. ಏನೋ ರೋಮನ್ ಇದ್ರೆ ಇಂಗ್ಲಿಷ್ ಆನ್ಲೈನ್ ಸಿಗ್ತಾವ, ನಾವು ಆನ್ಲೈನ್ ನೋಡ್ಬೇಕು ನೋಡಿ. ಅಲ್ಲಿ ಸಪ್ನ ಬುಕ್ ಸ್ಟಾಲ್ ನಾಗ ಗೈಡ್ ಹರಲ್ಲ, ಅದೇನಂತ ಆನ್ಲೈನ್ ಕಲಿ ಇಲ್ಲಿನ್ಕಿಂತ ಚಲೋ ಇರ್ತದ ಅಂತ. ಅಲ್ಲಿ ಪಾಪ ಯಾರು ಕೇಳಿರ್ಲಕ್ಕಿಲ್ಲ ಗ್ರೀಕ್ ನನಗೆ ಬೇಕು. ಬೆಂಗಳೂರು ಸಪ್ನಾದಾಗ ಬೇಕಾದ್ರೆ ಸಿಗ್ಬೋದು. ಹೈದರಾಬಾದ್ ಸಪ್ನ ಇಲ್ಲ, ಇಲ್ಲ ಕರ್ನಾಟಕದಾಗ ಅಷ್ಟೇ ಅದ ಏನೋ ಅದು. ಬೆಂಗಳೂರು, ಹುಬ್ಳಿ